ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಾಗಿ ಕ್ಲಾಸ್ನ ಮಾಡ್ತೀನಿ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ, FSTR ಅಂಡ್ GPSTR ಅಂಡ್ ಟೆಟ್ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಕಾಮನ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಅಂದ್ರೆ ಎಜುಕೇಶನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ. ಈ ಒಂದು ಸಬ್ಜೆಕ್ಟ್ ಬಗ್ಗೆ ಎಲ್ಲ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿರುವಂತಹ ವಿಷಯ ಇದು. ಸೊ ಹಾಗಾಗಿ ನಾನು ಎಜುಕೇಶನಲ್ ಸೈಕಾಲಜಿ ಕ್ಲಾಸ್ಗಳನ್ನ ಸಿಲೆಬಸ್ ಪ್ರಕಾರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಾಗಲೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ, ರಚನಾ ಪಂಥಗಳು, ಮನೋವಿಜ್ಞಾನದ ವಿಧಾನಗಳು, ಪೂರ್ವ ಬಾಲ್ಯ, ಮಕ್ಕಳ ವಿಕಾಸಾತ್ಮಕ ಗುಣಲಕ್ಷಣಗಳು, ಬೆಳವಣಿಗೆ, ವಿಕಾಸ, ಆನುವಂಶೀಯತೆ, ಪರಿಸರ ಇವೆಲ್ಲವುಗಳನ್ನ ನಾನು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕ್ಲಾಸ್ಗಳನ್ನ. ಇವತ್ತಿನ ವಿಷಯ, ಹಿಂದಿನ ಕ್ಲಾಸ್ನಲ್ಲಿ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾನು ಪೂರ್ವ ಬಾಲ್ಯ ಅಂದ್ರೆ 2ರಿಂದ 6ನೇ ವರ್ಷದ ಮಕ್ಕಳ ಒಂದು ದೈಹಿಕ ಬದಲಾವಣೆ, ಭೌತಿಕ, ಸಾಮಾಜಿಕ, ನೈತಿಕ ಬದಲಾವಣೆಗಳು ಯಾವ ರೀತಿಯಾಗಿರ್ತವೆ, ಅವುಗಳನ್ನ ಆಧರಿಸಿ ನಾವು ಶಿಕ್ಷಕ ಅಥವಾ ಶಿಕ್ಷಣ ವ್ಯವಸ್ಥೆ ಏನ್ ಮಾಡ್ಬೇಕು, ಇವೆಲ್ಲವುಗಳ ಕುರಿತಾಗಿ ನಾನು ಡೀಟೇಲ್ಡ್ ಆಗಿ ಕ್ಲಾಸ್ನ ಹೇಳಿದೆ. ಆಲ್ರೆಡಿ ಆ ಒಂದು ಪೂರ್ವ ಬಾಲ್ಯದ ಕುರಿತಾಗಿ ಟೆಟ್ ಹಾಗೂ ನಮ್ಮ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಎಕ್ಸಾಮ್ಗಳಲ್ಲಿ ಆ ಒಂದು ಕುರಿತಾಗಿ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಸೊ ಇವತ್ತು ಅದರ ಮುಂದುವರಿದಂತಹ ಭಾಗ ಉತ್ತರ ಬಾಲ್ಯ, ಮೀನ್ಸ್ ಇದನ್ನ ಪೂರ್ವ ತಾರುಣ್ಯ ಅಂತ ಹೇಳಿ ಕರೀತಾರೆ. ಈ ಟಾಪಿಕ್ ಬಗ್ಗೆನೂ ಕೂಡ ಬಹಳಷ್ಟು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿ ಕ್ವಶನ್ಸ್ ಗಳು ಬಂದಿವೆ. ಟೆಟ್ ಅನ್ನ ನೀವು TT ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡ್ರೆ ಇದ್ರ ಬಗ್ಗೆ ಕೇಳಿದ್ದಾರೆ ಕ್ವಶನ್ಸ್ ಗಳನ್ನ. ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಉತ್ತರ ಬಾಲ್ಯ ಅಥವಾ ಪೂರ್ವ ತಾರುಣ್ಯ ಅಂತ ಹೇಳಿ ಕರಿತೀವಿ. ಈ ಒಂದು ಹಂತದಲ್ಲಿ ಮಗುವಿನ ಒಂದು ವಿಕಾಸ ಯಾವ ರೀತಿಯಾಗಿರುತ್ತೆ, ದೈಹಿಕವಾಗಿ ಯಾವ ರೀತಿಯಾಗಿರುತ್ತೆ, ನೈತಿಕವಾಗಿ ಯಾವ ರೀತಿಯಾಗಿ ವಿಕಾಸ ಅಂತಾನೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಂವೇಗಾತ್ಮಕವಾಗಿ ಯಾವ ರೀತಿ ವಿಕಾಸವನ್ನು ಹೊಂದ್ತಾನೆ, ಅವನ ಒಂದು ಅನುಗುಣವಾಗಿ ಶಿಕ್ಷಕ ಯಾವ ರೀತಿಯಾಗಿ ಬೋಧನೆಯನ್ನು ಮಾಡಬಹುದು ಮತ್ತು ವಿಕಾಸದ ಹಂತಗಳು ಯಾವ್ಯಾವು ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೀವು ನೋಟ್ಸ್ ಕೂಡ ಮಾಡ್ಕೋಬಹುದು. ಈ ಒಂದು ಟಾಪಿಕ್ ಮೇಲೆ ಅಪ್ಲೈಡ್ ಕ್ವಶನ್ಸ್ಗಳು ಜಾಸ್ತಿ ಬರುವ ಒಂದು ಸಾಧ್ಯತೆ ಇದೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಉತ್ತರ ಬಾಲ್ಯ ಅಥವಾ ಪೂರ್ವ ತಾರುಣ್ಯ ಅಂತ ಹೇಳಿ ಕರಿತೀವಿ. ಉತ್ತರ ಬಾಲ್ಯ ಅಥವಾ ಪೂರ್ವ ತಾರುಣ್ಯ ಅಂತ ಹೇಳಿ ಕರಿತೀವಿ. 6ರಿಂದ 12ನೇ ವರ್ಷದವರೆಗೆ, 6ನೇ ವರ್ಷದಿಂದ 12ನೇ ವರ್ಷದವರೆಗೆ ಉತ್ತರ ಬಾಲ್ಯ ಬರುತ್ತೆ. ಇದರಲ್ಲಿ ಯಾವ ರೀತಿಯಾಗಿ ಲಕ್ಷಣಗಳನ್ನ ಕಾಣ್ತೀವಿ ನಾವು ಮಗುವಿನಲ್ಲಿ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ. ಯಾಕಂತಂದ್ರೆ ಈಗ 6ರಿಂದ 12ನೇ ವರ್ಷವನ್ನ ತೆಗೆದುಕೊಂಡಾಗ ಕಂಪ್ಲೀಟ್ಲಿ ಮಗು ಎಲ್ಲಿರುತ್ತೆ ಅಂದ್ರೆ ಶಾಲೆಯಲ್ಲಿ ಇರುತ್ತೆ. ನಾವು ಪೂರ್ವ ಬಾಲ್ಯವನ್ನ 2 ವರ್ಷದಿಂದ 6 ವರ್ಷದವರೆಗೆ ನೋಡ್ತೀವಿ. ಆಗ ಅದೇ ತಾನೇ ಶಾಲೆಗೆ ಪ್ರವೇಶಿಸಿದಂತಹ ಮಗು, ಆ ಮಗುವಿನ ನೈತಿಕ, ಬೌದ್ಧಿಕ, ಸಾಮಾಜಿಕ, ಶೈಕ್ಷಣಿಕ, ಸಂವೇದನಾತ್ಮಕ ವಿಕಾಸವನ್ನ, ಅದಕ್ಕೆ ಅನುಗುಣವಾಗಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿರಬಹುದು, ಪಠ್ಯಕ್ರಮ ಯಾವ ರೀತಿಯಾಗಿರಬೇಕು ಅನ್ನೋದು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ. ಈಗ ಕಂಪ್ಲೀಟ್ಲಿ ಇದಕ್ಕೇನಾಗಿರುತ್ತೆ ಅಂತಂದ್ರೆ ಮಗು ಶಾಲೆಯನ್ನ ಪ್ರವೇಶಿಸಿರುತ್ತೆ. ಶಾಲೆಯನ್ನ ಪ್ರವೇಶಿಸಿದಾಗ ಆತರ ದೈಹಿಕ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಅನುಗುಣವಾಗಿ ನಾವು ಏನ್ ಮಾಡ್ಬೇಕು, ಈ ಒಂದು ಟಾಪಿಕ್ ಇದು. ಸೊ ಉತ್ತರ ಬಾಲ್ಯವನ್ನ ನಾವು ಪೂರ್ವ ತಾರುಣ್ಯ ಅಥವಾ ಉತ್ತರ ಬಾಲ್ಯ ಅಂತ ಹೇಳಿ ಕರಿತೀವಿ. ಉತ್ತರ ಫಸ್ಟ್ನೇದು ಪೂರ್ವ ಬಾಲ್ಯ, ಇದು ಉತ್ತರ ಬಾಲ್ಯ ಅಂತೇಳಿ ಪೂರ್ವ ತಾರುಣ್ಯ ಅಂತ ಹೇಳಿ ಕರಿತೀವಿ. ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿದ್ರು ಕ್ವಶನ್ ಬರ್ಬೋದು. ಪೂರ್ವ ತಾರುಣ್ಯ ವಯಸ್ಸು ಕೂಡ ಕೇಳ್ಬಹುದು. ನೀವು ಎರಡನ್ನು ಕೂಡ ನೆನಪಿನಲ್ಲಿ ಇಟ್ಕೋಬಹುದು. ಈಗಾಗಲೇ ನಾವು ವಿಕಾಸದ ಹಂತಗಳನ್ನ ಹಲವಾರು ರೀತಿಯಲ್ಲಿ ವಿಂಗಡಿಸಿದ್ದೀವಿ. ಆ 10 ಹಂತಗಳ ಬಗ್ಗೆನೂ ಟೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಶೈಶವ, ಹಸುಳೆತನ, ಆಮೇಲೆ ಗರ್ಭಧಾರಣೆಯಿಂದ ಪ್ರಸೂತಿ, ಇವೆಲ್ಲವೂ ಬರ್ತಾವ. ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ವೃದ್ಧಾಪ್ಯ, ಮಧ್ಯ ವಯಸ್ಕು, ಲೈಂಗಿಕ ಪಕ್ವತೆ ಕಾಲ, ಇವೇನ್ 10 ಹಂತಗಳಿದಾವೆ. ಆ ಹಂತಗಳು ಮತ್ತು ಅದ ಮುಂದೆ ಮೆನ್ಷನ್ ಆಗಿರುವಂತ ಏಜ್ ಎಷ್ಟಿದೆ, ಅವರು ಎಲ್ಲಿದಿಂದ, ಈ ಪೂರ್ವ ತಾರುಣ್ಯದ 6ರಿಂದ 12 ವರ್ಷ ಅಂತದ್ದು, ಪೂರ್ವ ಬಾಲ್ಯದಷ್ಟು, ವಯಸ್ಕತನ ಎಷ್ಟು, ವೃದ್ಧಾಪ್ಯ ಎಷ್ಟು, ಆಮೇಲೆ ಲೈಂಗಿಕ ಪಕ್ವತೆ ಕಾಲ ಎಷ್ಟು, ಶೈಶವ ಎಷ್ಟರಿಂದ ಎಷ್ಟು ವರ್ಷಕ್ಕೆ, ಹಸುಳೆತನ ಎಷ್ಟರಿಂದ ಇರಬಹುದು, ಪ್ರಸವ ಪೂರ್ವ, ಇವೆಲ್ಲ ಹಂತಗಳನ್ನ ಒಂದ್ಸರಿ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಕ್ವಶನ್ಸ್ ಬಂದೇ ಬರುತ್ತೆ ಒಂದು. ಸೊ ಇವತ್ತು ನಾವು ಉತ್ತರ ಬಾಲ್ಯದೆಲ್ಲ ನೋಡೋಣ. ಉತ್ತರ ಬಾಲ್ಯದಲ್ಲಿ ಮಗುವಿನ ದೈಹಿಕವಾಗಿ ವಿಕಾಸ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ದೈಹಿಕ ವಿಕಾಸ ಉತ್ತರ ಬಾಲ್ಯವನ್ನ ತೆಗೆದುಕೊಂಡಾಗ 6ರಿಂದ 12 ವರ್ಷನ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಹಂತದಲ್ಲಿ ಮಗುವಿನ ಒಂದು ಬೆಳವಣಿಗೆ ಏಕರೂಪ ಮತ್ತು ನಿಧಾನವಾಗಿರ್ತದೆ. ನೀವು ಪಾಯಿಂಟ್ಸ್ ಗಳನ್ನ ಇದೇ ರೀತಿಯಾಗಿ ಕೇಳ್ತಾರೆ. ಅಪ್ಲೈಡ್ ಆಗಿ ನೀವು ಪಾಯಿಂಟ್ಸ್ ಕೂಡ ಮಾಡ್ಕೋಬಹುದು. ಏಕರೂಪ ಹಾಗೂ ನಿಧಾನ ಬೆಳವಣಿಗೆ ಇರುತ್ತೆ. ಏಕರೂಪ ಹಾಗೂ ನಿಧಾನವಾಗಿ ಬೆಳವಣಿಗೆ ಆಗ್ತಿರುತ್ತೆ.
ನಿಧಾನಗತಿಯ ಬೆಳವಣಿಗೆ ಅಂದ್ರೆ ಒಂದೇ ಹಂತದಲ್ಲಿ ಸರಾಗವಾಗಿ ನಡೀತಾ ಇರುತ್ತೆ ಮತ್ತು ನಿಧಾನವಾಗಿ ಇದಾಗುತ್ತೆ. ಒಂದು ಮಗುವನ್ನ ತೆಗೆದುಕೊಂಡ್ರೆ 6ರಿಂದ 12 ವರ್ಷದೊಳಗಿನ ಮಗುವನ್ನ ತೆಗೆದುಕೊಂಡ್ರೆ ಎತ್ತರದಲ್ಲಿ ನಿಧಾನಗತಿಯಲ್ಲಿ ಎತ್ತರವಾಗ್ತಿರ್ತಾನೆ ಮಗು. ಈ ಒಂದು ಎತ್ತರದಲ್ಲಿ ಕ್ವಶನ್ಸ್ ಕೇಳಬಹುದು. ಎತ್ತರದಲ್ಲಿ ಸರಾಸರಿ ವಾರ್ಷಿಕವಾಗಿ 2ರಿಂದ 3 ಅಂಗುಲ ಎತ್ತರ ಆಗ್ಬಹುದು. ವಾರ್ಷಿಕವಾಗಿ 2ರಿಂದ 3 ಅಂಗುಲ ಎತ್ತರ ಆಗ್ಬಹುದು ಮಗು. 2ರಿಂದ 3 ಅಂಗುಲ ಎತ್ತರವಾಗಬಹುದು. 2ರಿಂದ 3 kg ತೂಕ ಜಾಸ್ತಿ ಆಗ್ಬಹುದು. ವಾರ್ಷಿಕವಾಗಿ ಇದು 2ರಿಂದ 3 kg ತೂಕದಲ್ಲಿ ಹೆಚ್ಚಳ ಆಗ್ಬಹುದು. ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳಿದ್ರೆ ನಾವು ಅವ್ರನ್ನ ಅಬ್ಸರ್ವ್ ಮಾಡಬಹುದು. ಉತ್ತರ ಬಾಲ್ಯ ವಯಸ್ಸಿಗೆ ಸಂಬಂಧಪಟ್ಟಂತ ಮಕ್ಕಳಿದ್ರೆ 6ರಿಂದ 12 ವರ್ಷದೊಳಗೆ ಎತ್ತರ ಮತ್ತು ಏಕರೂಪ ಹಾಗೂ ನಿಧಾನವಾಗಿರ್ತಾರೆ. ವಾರ್ಷಿಕವಾಗಿ 2ರಿಂದ 3 ಅಂಗುಲಗಳ ಎತ್ತರ ಆಗ್ತಾರೆ. ವಾರ್ಷಿಕವಾಗಿ ವೇಟ್ ಎಷ್ಟಾಗುತ್ತೆ ಅಂದ್ರೆ 2ರಿಂದ 3 kg ವೇಟ್ ಗೇನ್ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಲೈಡ್ ಯಾವ ರೀತಿಯಾಗಿ ಬರುತ್ತೆ ಅಂತಂದ್ರೆ ಕ್ವಶನ್ಸ್ ಅದೇ ವಯಸ್ಸಿನ ಹುಡುಗರು ಹುಡುಗಿಯರಿಗಿಂತ ಹೆಚ್ಚು ಬೆಳವಣಿಗೆಯನ್ನು ಹುಡುಗರಿಗಿಂತ ಹೆಚ್ಚು ಬೆಳವಣಿಗೆಯನ್ನು ಹೊಂದಿರ್ತಾರೆ. ಕ್ವಶನ್ಸ್ ಈ ರೀತಿಯಾಗಿನೂ ಬರಬಹುದು. ಯಾವ ಒಂದು ವಿಕಾಸದಲ್ಲಿ ಯಾವ ಒಂದು ಹಂತದಲ್ಲಿ ಹುಡುಗರು ಹುಡುಗರಿಗಿಂತ ಎತ್ತರ ಹಾಗೂ ತೂಕವನ್ನು ಹೊಂದಿರ್ತಾರೆ ಅಥವಾ ಹುಡುಗರು ಹುಡುಗಿಯರಿಗಿಂತ ಹೆಚ್ಚು ಬೆಳವಣಿಗೆಯನ್ನು ಹೊಂದಿರ್ತಾರೆ ಅಂತ ಕೇಳ್ಬೋದು. ಅದು ಉತ್ತರ ಬಾಲ್ಯದ ದೈಹಿಕ ವಿಕಾಸದಲ್ಲಿ. ಅದೇ ವಯಸ್ಸಿನ ಹುಡುಗರು ಈಗ ಒಂದು 6 ವರ್ಷದಿಂದ ಅಂದ್ರೆ 7 ವರ್ಷ ಹುಡುಗ ಮತ್ತು 7 ವರ್ಷ ಹುಡುಗಿನ ತೆಗೆದುಕೊಂಡ್ರೆ ಹುಡುಗನಿಗಿಂತ ಹುಡುಗಿಯರು ಹೆಚ್ಚಿನ ಒಂದು ಬೆಳವಣಿಗೆಯನ್ನ ಹೊಂದಿರ್ತಾರೆ. ಅವ್ರಕ್ಕಿಂತ ಜಾಸ್ತಿ ಹೈಟ್ ಇರ್ತಾರೆ, ಅವ್ರಕ್ಕಿಂತ ಜಾಸ್ತಿ ವೇಟ್ ಇರ್ತಾರೆ. ಬೆಳವಣಿಗೆ ವೇಗ ಹುಡುಗರಿಗಿಂತ ಹುಡುಗಿಯರಲ್ಲಿ ಜಾಸ್ತಿ ಇರುತ್ತೆ. ಅದೇ ವಯಸ್ಸಿನ ಹುಡುಗಿಯರನ್ನ ತೆಗೆದುಕೊಂಡ ಹುಡುಗರಿಗಿಂತ ಹುಡುಗಿಯರಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಕಂಡು ಬರುತ್ತೆ. ಹುಡುಗಿಯರಲ್ಲಿ ಹೆಚ್ಚು ಬೆಳವಣಿಗೆ. ಹುಡುಗಿಯರಲ್ಲಿ ಹೆಚ್ಚು ಬೆಳವಣಿಗೆ ಕಂಡು ಬರುತ್ತೆ. ಈಗ ನಾವು ಅನೇಕ ದೈಹಿಕವಾಗಿ ಅಂದ್ರೆ ಇದನ್ನ ಮಾಡ್ಬೋದು. ಈಗ 6ನೇ ವರ್ಷ ಅಂದ್ರೆ ಸ್ಕೂಲ್ಗೆ ಬರ್ತಿದ್ದಾನಂದ್ರೆ ಹಾಲು ಹಲ್ಲುಗಳು ಶಾಶ್ವತ ಹಲ್ಲುಗಳು ಅಂತ ಇರುತ್ತೆ. ಮಗು ಹುಟ್ಟಿದಾಗ ಬರುವಂತ ಹಾಲು ಹಲ್ಲುಗಳು ಆಮೇಲೆ ಹಲ್ಲುಗಳನ್ನ ಕಳೆದುಕೊಂಡು ಶಾಶ್ವತ ಹಲ್ಲು ಬಂದ್ರೆ ಅದು ಪರ್ಮನೆಂಟ್. ಇವನು ಶಾಲೆಯನ್ನ ಪ್ರವೇಶಿಸುವ ವೇಳೆಗೆ ಹಾಲು ಹಲ್ಲುಗಳನ್ನು ಕಳೆದುಕೊಂಡಿರ್ತಾನೆ. ಹಾಲು ಹಲ್ಲುಗಳು ಕಳೆದು ಹೋಗಿರ್ತವೆ, ಶಾಶ್ವತ ಹಲ್ಲುಗಳು ಮೂಡ್ತಾ ಇರ್ತವೆ. ಇನ್ನು 6ರಿಂದ 12 ವರ್ಷ. ಇದು ಒಂದು ದೈಹಿಕ ಬದಲಾವಣೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಒಂದು ಲಕ್ಷಣಗಳಲ್ಲಿ ವಯಸ್ಸಲ್ಲಿ ಮಕ್ಕಳಲ್ಲಿ ದೈಹಿಕ ಒಂದು ಲಕ್ಷಣಗಳನ್ನ ನಾವು ವೀಕ್ಷಿಸಬಹುದು. ಬದಲಾವಣೆಯನ್ನ ಯಾವ ರೀತಿ ಅಂದ್ರೆ ಮಗು ಹೈಟ್ ಎತ್ತರ ಬೆಳೀತಿರ್ತಾನೆ. ಆಮೇಲೆ ಹಣೆ ಚಪ್ಪಟೆ ಆಗಿರುತ್ತೆ. ಹಣೆ ಚಪ್ಪಟೆ ಆಗಿರೋದು, ಎತ್ತರ ಕಾಣ್ತಿರ್ತಾನೆ. ಆಮೇಲೆ ಹಣೆ ಆಗಿರುತ್ತೆ. ಆಮೇಲೆ ಮೂಗು ಚೂಪಾಗಿರುತ್ತೆ. ಎದೆ ಅಗಲ ಇವೆಲ್ಲವೂ ನಾವು ವೀಕ್ಷಿಸಬಹುದಾದಂತಹ ಒಂದು ದೈಹಿಕ ಲಕ್ಷಣಗಳು. ಒಂದು 6ರಿಂದ 12ನೇ ವರ್ಷ ನಮ್ಮ ಮನೇಲಿ ಮಗು ಇತ್ತಂದ್ರೆ ಈ ಒಂದು ಹಂತದಲ್ಲಿ ಮಗುವಿನ ಒಂದು ದೈಹಿಕ ಬದಲಾವಣೆಗಳನ್ನು ಎದೆ ಅಗಲವಾಗುವುದು, ಮೂಗು ಚೂಪಾಗುವುದು, ಹಣೆ ಅಗಲವಾಗುವುದು, ಇವೆಲ್ಲ ಲಕ್ಷಣಗಳನ್ನ ನಾವು ನೋಡ್ಬೇಕು. ಹಾಲು ಹಲ್ಲುಗಳನ್ನು ಕಳೆದುಕೊಂಡಿರ್ತಾನೆ, ಶಾಶ್ವತ ಹಲ್ಲುಗಳು ಮೂಡಿರ್ತವೆ. ಮುಖ್ಯವಾಗಿ ಎಕ್ಸಾಮ್ಗಳಲ್ಲಿ ಏನು ಕೇಳ್ತಾರೆ, ಈ ಹಂತದಲ್ಲಿ ಕಂಡು ಬರುವಂತಹ ಗತಿಶೀಲನ ಚಟುವಟಿಕೆಗಳು. ಗತಿಶೀಲನ ಅಂತಂದ್ರೆ ಅವ್ರು ಒಂದ್ ಜಾಗಕ್ಕೆ ಕೂತ್ಕೊಂಡಿರಲ್ಲ. ಈ ಗತಿಶೀಲನ ಅಂದ್ರೆ ಶೀಘ್ರವಾಗಿ ಏನಾದ್ರೂ ಮಾಡ್ತಾ ಇರ್ತಾನೆ. ಗತಿಶೀಲನ ಚಟುವಟಿಕೆಗಳು ಏನ್ ಕಂಡು ಬರುತ್ತಂದ್ರೆ ಏರುವುದು, ಹಾರುವುದು, ನೆಗೆಯುವುದು, ಇವೆಲ್ಲವೂ ಗತಿಶೀಲನ ಚಟುವಟಿಕೆಗಳು ಕಂಡು ಬರ್ತವೆ. ಏರುವುದು, ಹಾರುವುದು, ಏರುವುದು, ನೆಗೆತ, ಸೈಕಲ್ ಸವಾರಿ. ಒಂದ್ ವೇಳೆ ನೀವು ಟ್ರೈನಿಂಗ್ ಕೊಟ್ಟರೆ ಸೈಕಲ್ ಸವಾರಿ, ಇವೆಲ್ಲವುಗಳನ್ನ ಕೂಡ ಕಲ್ತಿರ್ತಾನೆ. ಬೆನ್ನಟ್ಟುವ ಆಟ, ಜಿಗಿಯುವ ಆಟ, ಏರುವುದು, ಮರ ಏರುವುದು, ಅಲ್ಲಿಂದ ಜಿಗಿಯುವುದು, ಹಗ್ಗ ಹಾರುವುದು, ಇವೆಲ್ಲ ಗತಿಶೀಲನ ಚಟುವಟಿಕೆಗಳನ್ನ ಕಂಡು ಬರ್ತವೆ. ಈ ಮಕ್ಕಳಲ್ಲಿ ವೀಕ್ಷಿಸಬಹುದಾದಂತ ಒಂದು ಇಂಪಾರ್ಟೆಂಟ್ ಅಂದ್ರೆ ಅವರು ಆಯಾಸಕ್ಕೆ ಪ್ರತಿರೋಧ ಇರ್ತದೆ. ಅವ್ರಿಗೆ ಎಷ್ಟೇ ಆಟ ಆಡಿದ್ರು, ಎಷ್ಟೇ ನೆಗೆದ್ರು, ಎಷ್ಟೇ ಜಂಪ್ ಮಾಡಿದ್ರು ಅವರಿಗೆ ಇದು ಕಂಡು ಬರಲ್ಲ. ಸುಸ್ತು ಅನ್ನೋದು ಕಂಡು ಬರೋದಿಲ್ಲ. ಈ ಒಂದು ಹಂತದಲ್ಲಿ ಅಷ್ಟು ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಮತ್ತೆ ಈ ಒಂದು ಹಂತದಲ್ಲಿ ಹಲವಾರು ಗತಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಂತಾರೆ. ಇದು ಗತಿಶೀಲನ ಚಟುವಟಿಕೆಗಳು. ಗತಿ ಸಾಮರ್ಥ್ಯಗಳಂದ್ರೆ ಸ್ವಯಂ ಕೆಪಾಸಿಟಿ ಡೆವಲಪ್ಮೆಂಟ್ ಆಗುತ್ತೆ. ತಾವೇ ಹಲ್ಲುಜ್ಜೋದಾಗಿರುವುದು, ಬಟ್ಟೆ ಹಾಕಿರುವುದು, ಸ್ನಾನ ಮಾಡುವುದು, ತಾವೇ ಆಹಾರ ಸೇವನೆ ಮಾಡುವುದು, ಇನ್ನೊಬ್ಬರ ತಂದೆ ತಾಯಿ ಮೇಲೆ ಡಿಪೆಂಡ್ ಕಡಿಮೆ ಆಗಿರುತ್ತೆ. ಸೊ ಎಕ್ಸಾಮ್ಗಳಲ್ಲಿ ಏನೇನ್ ಬರ್ಬೋದು ಅಂದ್ರೆ
ಇವರ ಒಂದು ದೈಹಿಕ ಲಕ್ಷಣಗಳ ಬಗ್ಗೆ ಕೇಳ್ಬೋದು. ಆಮೇಲೆ ಈ ವಯಸ್ಸಿನ ಬಗ್ಗೆ ಕೇಳ್ಬೋದು. ಆಮೇಲೆ ಎಷ್ಟು ಕೆಜಿ ಎತ್ತರ ಆಗ್ತಾರೆ, ಎಷ್ಟು ಕೆಜಿ ತೂಕ ಆಗ್ತಾರೆ, ಹುಡುಗರಿಗಿಂತ ಹುಡುಗಿಯರಲ್ಲಿ ಹೆಚ್ಚು ಬೆಳವಣಿಗೆ ಇರುತ್ತೆ, ಇದು ಕೇಳ್ಬೋದು. ಚಪ್ಪಟೆ ವೀಕ್ಷಿಸಬಹುದಂತ ದೈಹಿಕ ಗುಣಲಕ್ಷಣಗಳು ಯಾವ ಅಂದ್ರೆ ಚಪ್ಪಟೆ ಮೂಗು, ಅಗಲವಾದ ಹಣೆ, ಆಮೇಲೆ ನೀಳ ಮೂಗು, ಇವೆಲ್ಲವುಗಳನ್ನ ನಾವು ವೀಕ್ಷಿಸಬಹುದು. ಗತಿಶೀಲನ ಚಟುವಟಿಕೆಗಳು ಯಾವುವು, ಗತಿ ಸಾಮರ್ಥ್ಯಗಳು ಯಾವುವು, ಇದರಲ್ಲಿ ಏನ್ ಬೇಕಾದ್ರೂ ಕೂಡ ಅಪ್ಲೈಡ್ ಆಗಿ ಬರಬಹುದು. ಇದು 6ರಿಂದ 12ನೇ ವಯಸ್ಸಿನ ಒಂದು ಪೂರ್ವ ತಾರುಣ್ಯದ ಮಗುವಿನ ದೈಹಿಕ ಲಕ್ಷಣಗಳು ಈ ರೀತಿಯಾಗಿ ಕಂಡು ಬರುತ್ತೆ. ನೆಕ್ಸ್ಟ್ ಬೌದ್ಧಿಕ ಲಕ್ಷಣಗಳು, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಏನೇನು ಕಂಡು ಬರುತ್ತೆ ಅಂತೇಳಿ. ಬೌದ್ಧಿಕ ಅಂದ್ರೆ ಬುದ್ಧಿಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ 6ರಿಂದ 12ನೇ ವರ್ಷದ ಮಗು ಅಂತಂದ್ರೆ ಒಂದು ಕ್ರಿಯಾತ್ಮಕತೆ ಮಕ್ಕಳಲ್ಲಿ ಬೆಳೆದಿರುತ್ತೆ, ಪದ ಸಂಪತ್ತು ಜಾಸ್ತಿ ಆಗಿರುತ್ತೆ. 6ರಿಂದ 12ನೇ ವರ್ಷದ ಮಗುವನ್ನ ತೆಗೆದುಕೊಂಡಾಗ ಈಗಾಗಲೇ ನಾವು ಪೂರ್ವ ಬಾಲ್ಯದಲ್ಲಿ ನೋಡಿದ್ವಿ, ಮಗುವಿಗೆ 2500 ಅಥವಾ 2500 ಒಂದು ವೊಕ್ಯಾಬ್ಯುಲರಿ ಮೀನ್ಸ್ ಪದ ಸಂಪತ್ತು ಅವ್ರ ಹತ್ರ ಇರುತ್ತೆ ಅಂತೇಳಿ. ಈಗ ನಾವು ಅದು ಮಗು ಪರಿಸರದಿಂದ, ಮುಖ್ಯವಾಗಿ ಕುಟುಂಬದ ಸದಸ್ಯರಿಂದ ಶಾಲೆಯಡೆಗೆ ತಮ್ಮ ಒಂದು ಬೆಳವಣಿಗೆ ಅಥವಾ ಪರಿಸರಾತ್ಮಕವಾಗಿ ಸಾಗುವುದರಿಂದ ಕುಟುಂಬದ ಸದಸ್ಯರು ಅಲ್ಲಿರುವಂತಹ ಪದ ಸಂಪತ್ತು ಅಷ್ಟೇ ಇರುತ್ತೆ, ತಂದೆ ತಾಯಿ, ಅಕ್ಕ ತಮ್ಮ, ನೆರೆಹೊರಿ. ಬಟ್ ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರು, ಸಹಪಾಠಿಗಳು, ಪರಿಸರ, ಆಟದ ಮೈದಾನ, ಇವೆಲ್ಲವೂ ಗುಂಪು ಚಟುವಟಿಕೆಗಳು ಇವೆಲ್ಲವಿರುವುದರಿಂದ ಮಕ್ಕಳಲ್ಲಿ ಪದ ಸಂಪತ್ತು ಹೆಚ್ಚಾಗುತ್ತೆ. ಏನು, ಏಕೆ, ಹೇಗ, ಮರ, ಗಿಡ, ಮೈದಾನ, ಆಮೇಲೆ ಆಟಿಕೆ ಸಾಮಗ್ರಿಗಳು, ಇವೆಲ್ಲವನ್ನ ಪದ ಸಂಪತ್ತು ಹೆಚ್ಚಾಗುತ್ತೆ. ಪೂರ್ವ ಬಾಲ್ಯದಲ್ಲಿ ಎಷ್ಟು ಪದ ಸಂಪತ್ತು ಇರುತ್ತೆ ಅಂತ ಹೇಳ್ತೀನಿ, 2500. ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಪೂರ್ವ ಬಾಲ್ಯಕ್ಕೆ ಹೋಲಿಸಿಕೊಂಡಾಗ ಉತ್ತರ ಬಾಲ್ಯದಲ್ಲಿ ಇನ್ನೂ ಹೆಚ್ಚು ಪದ ಸಂಪತ್ತು ಮಕ್ಕಳಿಗೆ ಹೆಚ್ಚಾಗುತ್ತೆ. ಮುಖ್ಯವಾಗಿ ಪದ ಸಂಪತ್ತು ಹೆಚ್ಚಾಗುತ್ತದೆ. ಯಾಕೆಂದ್ರೆ ಮಕ್ಕಳು ಪ್ರತಿಯೊಂದ್ರ ಬಗ್ಗೆನೂ ಪದಗಳನ್ನ ಏನು ಹೇಗೆ ಅಂತ ತಿಳ್ಕೊಳ್ಳುವಂತ ಇದಾಗಿರುತ್ತೆ. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಬೌದ್ಧಿಕ ಶಕ್ತಿ ಹೆಚ್ಚಾಗುತ್ತೆ. ಬೌದ್ಧಿಕ ಶಕ್ತಿ ಹೆಚ್ಚಾಗುತ್ತೆ. ಈಗಾಗಲೇ ಪೂರ್ವ ಬಾಲ್ಯದಲ್ಲಿ ಉಳಿಸ್ಕೊಂಡಾಗ ಕಂಠಪಾಠಗಳು, ನರ್ಸರಿ ಪೊಯಮ್ಗಳು, ಅವುಗಳ ಕಂಠಪಾಠದ ಮೂಲಕ ಹೆಚ್ಚಾಗಿ ನೆನಪಿನಲ್ಲಿ ಇಟ್ಕೊಂತಿದ್ರು. ಇಲ್ಲಿ ಹೋಲಿಸ್ಕೊಂಡ್ರೆ ಬೌದ್ಧಿಕವಾಗಿ ಹೆಚ್ಚು ಇದನ್ನ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಇವೆಲ್ಲವನ್ನ ಕಲ್ಕೊಳ್ತಾರೆ. ಅಂದ್ರೆ ಸಂಖ್ಯೆಗಳ ತಿಳುವಳಿಕೆ ಮೂಡಿರುತ್ತೆ. ಕೂಡಿಸುವುದು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವುಗಳ ಪರಿಕಲ್ಪನೆ ಇವು ಮಕ್ಕಳಿಗೆ ಬಂದಿರುತ್ತೆ. ಇದು ಕೇಳ್ಬೋದು, ಸಂಖ್ಯೆಗಳ ಪರಿಕಲ್ಪನೆ ಇವು ಯಾವ ಒಂದು ಹಂತದಲ್ಲಿ ಮಕ್ಕಳಿಗೆ ಕಂಡು ಬರುತ್ತಾವ ಅಂತೇಳಿ. ಮುಖ್ಯವಾಗಿ ಅಂತಂದ್ರೆ ಕಲ್ಪನಾತ್ಮಕ ಆಟಗಳಲ್ಲಿ ಅವರು ಜಾಸ್ತಿ ಒಲವನ್ನ ತೋರ್ತಾರೆ. ಚೆಸ್ ಆಗಿರ್ಬೋದು, ಕ್ವಿಜ್, ಈ ಒಂದು ಹಂತದಲ್ಲಿ ಅವರಿಗೆ ಇದನ್ನ ಮಾಡ್ಬೋದು. ಪದ ರಚನೆ, ಪದಬಂಧ, ಸಾಮಾನ್ಯೀಕರಣ ಇವೆಲ್ಲವೂ ಮೂಡಿರ್ತವೆ. ಪದ ರಚನೆ, ಸ್ವಂತ ವಾಕ್ಯಗಳಲ್ಲಿ ಹೇಳಿರಿ, ಯಾವ್ದಾದ್ರು ಒಂದು ಇದನ್ನ ಕೊಟ್ಟು ಈ ರೀತಿಯಾಗಿ ಹೇಳ್ಕೊಟ್ರೆ ಆ ಮಕ್ಕಳು ಆ ಒಂದು ಕೆಪಾಸಿಟಿ ಅವರ ಹತ್ರ ಇರುತ್ತೆ. ಆಮೇಲೆ ಮುಖ್ಯವಾಗಿ ಅಂದ್ರೆ ಮಕ್ಕಳು ಸ್ವಲ್ಪ ಕುತೂಹಲಕಾರಿಗಳಾಗಿರ್ತಾರೆ. ಸಣ್ಣ ಕಥೆಗಳು, ಸರಳ ಪದ್ಯಗಳು ಇವುಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಮೂಡಿರುತ್ತೆ. ಸಣ್ಣ ಕತೆ, ಸರಳ ಪದ್ಯ. ನಾವು ಪೂರ್ವ ಬಾಲ್ಯದಲ್ಲಿ ಸರಳ ಪದ್ಯವನ್ನ ಅವ್ರ ಕಂಠಪಾಠದ ಮೂಲಕ ಇದನ್ನ ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳುವಂತೆ ಮಾಡ್ತಿದ್ವಿ. ಬಟ್ ಇದರಲ್ಲಿ ಏನಿಲ್ಲ, ಸರಳ ಪದ್ಯವನ್ನ ಅವ್ರು ಬೈಬಟ್ ಮಾಡ್ಕೊಂಡ್ ಬನ್ನಿ ಅಂದ್ರೆ ಅವ್ರು ಯಾವ ನೆರವಿಲ್ಲದೆ ತಾವೇ ಸರಳ ಪದ್ಯವನ್ನ, ಸಣ್ಣ ಕಥೆಯನ್ನ ಹೇಳುವಂತ ಕೆಪಾಸಿಟಿ ಕೂಡ ಇವರಿಗೆ ಆಗಿರುತ್ತೆ. ಪದ ಸಂಪತ್ತು, ಬೌದ್ಧಿಕ ಶಕ್ತಿ, ಸಂಖ್ಯೆಗಳ ಒಂದು ಪರಿಕಲ್ಪನೆ, ಚೆಸ್, ಕ್ವಿಜ್ ಆಗಿರ್ಬೋದು, ಈ ರೀತಿಯಾಗಿ ಈ ಒಂದು ಹಂತದಲ್ಲಿ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇಷ್ಟು ಅವರು ಡೆವಲಪ್ಮೆಂಟ್ ಆಗಿರ್ತಾರೆ. ನೆಕ್ಸ್ಟ್ ಸಂವೇಗಾತ್ಮಕ. ನೆಕ್ಸ್ಟ್ ಅವ್ರ ಸಂವೇಗಾತ್ಮಕ ವಿಕಾಸ ಅಥವಾ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ ನಮಗೆಲ್ಲ ಗೊತ್ತಿದೆ. ಸಂವೇಗ ಅಂತಂದ್ರೆ ಭಾವನೆ. ಒಬ್ಬ ವ್ಯಕ್ತಿ ಏನೇನೋ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೋ ಅವಾಗೆಲ್ಲವುಗಳಿಗೆ ಸಂವೇಗಗಳು ಅಂತ ಹೇಳ್ತಾರೆ. ಮನುಷ್ಯನ ಅದನ್ನ ಒಂದು ಮಗು ತೆಗೆದುಕೊಂಡು, ಹುಟ್ಟಿದ ಮಗುವಿನಿಂದ ಹಿಡಿದು ವೃದ್ಧಾಪ್ಯದ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡ್ರು, ವಯಸ್ಕ ವ್ಯಕ್ತಿಯನ್ನ, ವೃದ್ಧಾಪ್ಯ ವ್ಯಕ್ತಿಯನ್ನ ತೆಗೆದುಕೊಂಡ್ರು, ದಿನನಿತ್ಯ ನಾವು ಹಲವಾರು ಭಾವನೆಗಳನ್ನ ವ್ಯಕ್ತಪಡಿಸ್ತಿರ್ತೀವಿ.
ಯಾಕಂದ್ರೆ ಒಂದಿನ ಡೇ ಸ್ಟಾರ್ಟಿಂಗ್ ಇಟ್ಕೊಂಡು ಡೇ ಎಂಡಿಂಗ್ ಮಲಗೋವರೆಗೂ ನಾವು ಹಲವಾರು ಭಾವನೆಗಳು ಕೋಪ, ಭಯ, ಅಥವಾ ಹರ್ಷ, ನಲಿವು, ಪ್ರೀತಿ, ವಿಶ್ವಾಸ, ನಗು, ಅಳು ಇವೆಲ್ಲವನ್ನ ಏನು ವ್ಯಕ್ತಪಡಿಸ್ತೀವೋ ನಮ್ಮ ಎಮೋಷನ್ಸ್ ಏನಿದಾವೋ ಆ ಎಮೋಷನ್ಸ್ ಗಳಿಗೆ ಸಂವೇಗಗಳು ಅಥವಾ ಭಾವನೆಗಳು ಅಂತ ಹೇಳಿ ಕರೀತಾರೆ. ಈ ಒಂದು ಹಂತದಲ್ಲಿ ಮಗು ಕೂಡ 6ರಿಂದ 12ನೇ ವಯಸ್ಸಿನ ಪೂರ್ವ ತಾರುಣ್ಯದ ಮಗು ಕೂಡ ಹಲವಾರು ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ಯಾವ್ಯಾವ ಭಾವನೆಗಳು? ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ಮುಖ್ಯವಾಗಿ ಕೋಪ. ಇಲ್ಲಿ ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಬರಬಹುದು ಅಂತಂದ್ರೆ, ಕೋಪ ಎಲ್ಲರಿಗೂ ಗೊತ್ತಿದೆ, ಒಂದು ಭಾವನೆ, ಕೋಪವನ್ನ ವ್ಯಕ್ತಪಡಿಸುವುದು. ಬಟ್ ಈ ಮಕ್ಕಳಿಗೆ ಕೋಪ ಯಾಕೆ ಬರುತ್ತೆ ಅಂತ ಕೇಳ್ತಾರೆ. ಉತ್ತರ ಬಾಲ್ಯದ ಮಗು ಕೋಪಗೊಳ್ಳಲು ಕಾರಣವೇನು? ಕೆಳಗಡೆ ಆಪ್ಷನ್ಸ್ ಇರ್ತವೆ, ಕೆಲವೊಂದು ಆಪ್ಷನ್ಸ್ ಇರ್ತವೆ. ಮುಖ್ಯವಾಗಿ ಯಾಕೆ ಈ ಹಂತದಲ್ಲಿ ಮಗು ಕೋಪಗೊಳ್ಳುತ್ತದೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಮುಖ್ಯವಾಗಿ ಆಟಗಳಲ್ಲಿ ಸೋತಾಗ, ಇದು ಇಂಪಾರ್ಟೆಂಟು. ಆಟಗಳಲ್ಲಿ ಸೋಲು, ಯಾವುದೋ ಒಂದು ಗುಂಪು ಚಟುವಟಿಕೆ ಮಾಡ್ತಿರ್ತೀವಿ, 2 ತಂಡಗಳನ್ನ ಮಾಡ್ತಿರ್ತಾರೆ. ತಾನಿರುವಂತ ತಂಡ ಸೋತಿದ್ರೆ, ಟೀಮ್ ಸೋತ್ರೆ ಏನಾಗುತ್ತಂದ್ರೆ ಆಟಗಳಲ್ಲಿ ಸೋಲುವುದರಿಂದ ಕೋಪಗೊಳ್ಳುತ್ತೆ. ನೆಕ್ಸ್ಟ್ ಹೋಲಿಕೆ. ಇವೆರಡು ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೋಬೇಕು. ಇವೆಲ್ಲ ಕೇಳುವಂತ ಅಪ್ಲೈಡ್ ಸೈನ್ಸ್ ಕೇಳುವಂತ ಒಂದು ಪ್ರಶ್ನೆಗಳು. ಹೋಲಿಕೆ. ತಂದೆ ತಾಯಿಯರು ಇಬ್ರು ಮಕ್ಕಳು ಇದ್ರೆ ಮನೆಯಲ್ಲಿ ಹೋಲಿಕೆ ಕಂಪ್ಯಾರಿಸನ್ ಮಾಡಬಾರ್ದು ಯಾವತ್ತು. ಯಾಕಂತಂದ್ರೆ ಒಂದು ಮಗುವನ್ನ ಜಾಸ್ತಿ ಹೊಗಳಿ ಇನ್ನೊಂದು ಮಕ್ಕಳನ್ನ ಅಷ್ಟೊಂದು ಹೊಗಳಿಲ್ಲ ಅಂತಂದ್ರೆ, ಅಥವಾ ಒಂದು ಮಗುವನ್ನ ಅಪ್ರಿಸಿಯೇಟ್ ಮಾಡಿ ಒಂದು ಮಗುವನ್ನ ಮೋಟಿವೇಟ್ ಮಾಡಿ ಇನ್ನೊಂದು ಮಗುವನ್ನ ಮೋಟಿವೇಟ್ ಮಾಡಲಿಲ್ಲ ಅಂದ್ರೆ, ನಿನ್ಗಿಂತ ಅವನು ಚೆನ್ನಾಗಿದ್ದಾನೆ, ನಿನ್ಗಿಂತ ಅವನು ಇಂಟೆಲಿಜೆಂಟ್ ಇದ್ದಾನೆ, ಈ ರೀತಿಯ ಕಂಪ್ಯಾರಿಸನ್ ಅಥವಾ ಹೋಲಿಕೆ ಮಾಡಿದಾಗ ಮಗು ಕೋಪಗೊಳ್ಳುತ್ತದೆ. ಆಟಗಳಲ್ಲಿ ಸೋಲುವುದರಿಂದ ಆಮೇಲೆ ಹೋಲಿಕೆ ಮಾಡುವುದರಿಂದ ಏನಾಗುತ್ತಂದ್ರೆ ಮಗು ಕೋಪಗೊಳ್ಳುತ್ತದೆ. ಇನ್ನೊಂದು ಭಯ. ಏನಿದು ಭಯ? ಮಗು ಯಾಕೆ ಭಯವನ್ನ ಪಡುತ್ತೆ ಅಂತಂದ್ರೆ, ಈಗ ನಾವು ಪೂರ್ವ ಬಾಲ್ಯದಲ್ಲಿ ನೋಡಿದ್ವಿ ಕಲ್ಪಿತ ವಸ್ತುಗಳ ಬಗ್ಗೆ ಭಯ ಇತ್ತು ಅಂತೇಳಿ. ಬಟ್ ಈಗ ಕಲ್ಪಿತ ವಸ್ತುಗಳ ಬಗ್ಗೆ, ದೆವ್ವ, ಭೂತ ಇವುಗಳ ಬಗ್ಗೆ ಅಷ್ಟೊಂದು ಭಯ ಕಡಿಮೆ ಆದ್ರೂ ಕೂಡ ಅಗೋಚರ ವಸ್ತುಗಳ ಬಗ್ಗೆ ಭಯ ಇರುತ್ತೆ. ಈಗ ಏನಾದ್ರೂ ಅಗೋಚರ ಶಬ್ದಗಳು, ಒಂದು ಜೋರಾದ ಶಬ್ದ ಆಗಿರ್ಬೋದು, ಯಾವುದೋ ಒಂದು ಅಗೋಚರ ಅಂದ್ರೆ ನಮಗೆ ಕಣ್ಣಿಗೆ ಕಾಣಲಾರದ ಶಬ್ದಗಳು ದಿಢೀರಾಗಿ ಬಂದ್ರೆ ಅದಕ್ಕೆ ಭಯ ಪಡುತ್ತೆ. ಅಗೋಚರ ಶಬ್ದ ಅಂದ್ರೆ, ಅಗೋಚರ ಅಂದ್ರೆ ಕಣ್ಣಿಗೆ ಕಾಣಲಾರದಂತ ಅಗೋಚರ ಶಬ್ದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ ಮಗು ಭಯ ಪಡುತ್ತೆ. ಅಗೋಚರ ಶಬ್ದಗಳ ಭಯ, ಆಮೇಲೆ ಕಣ್ಣಿಗೆ ಕಾಣಲಾರದು, ಆಮೇಲೆ ಘರ್ಷಣೆ, ಹೆಚ್ಚು ಜೋರಾದ ಶಬ್ದಕ್ಕೂ ಭಯ ಪಡುತ್ತೆ ಮಗು. ಮಗು ಈ ಒಂದು ವಯಸ್ಸಿನ ಹಂತದ ಮಕ್ಕಳು ಏನ್ ಮಾಡ್ತಾರಂದ್ರೆ ಭಯವನ್ನು ಪಡ್ತಾರೆ. ಆಮೇಲೆ ಇನ್ನು ಮುಖ್ಯವಾಗಿ ಅಂದ್ರೆ ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ಬರ್ಬೋದು ಅಂದ್ರೆ, ಅನುತ್ತೀರ್ಣ, ನಾನು ಫೇಲ್ ಆಗ್ತೀನಿ ಅಂತ ಭಯ. ಯಾಕಂದ್ರೆ ಎಕ್ಸಾಮ್ಗಳಲ್ಲಿ ಜಾಸ್ತಿ ಅಂಕಗಳನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಭಯ, ಫೇಲ್ ಆಗ್ತೀನಿ ಅಂತ ಭಯ, ಮತ್ತು ಕತ್ತಲೆಯ ಭಯ, ಅನುತ್ತೀರ್ಣನಾಗುವ ಭಯ, ನೀವು ಯಾವ ರೀತಿಯಾಗಿ ಅಪ್ಲೈಡ್ ಕೇಳಿದ್ರು ಬರಿಬಹುದು. 6ರಿಂದ 12ನೇ ಪೂರ್ವ ತಾರುಣ್ಯದ ಮಕ್ಕಳಲ್ಲಿ ಈ ಕೆಳಕಂಡವುಗಳಲ್ಲಿ ಭಯಪಡುವವರು ಯಾವ ಕೆಳಕಂಡ ಲಕ್ಷಣಗಳಲ್ಲಿ ಭಯಪಡುತ್ತಾರೆ ಅಂತ ಕೇಳ್ಬೋದು. ಯಾವ್ದಾದ್ರು ಒಂದು ಕೊಟ್ಟು 4 ಬೇರೆ ಕೊಟ್ಟು ಮೇಲಿನ ಎಲ್ಲವೂ ಕೇಳ್ಬೋದು. ಯಾವ್ದಾದ್ರು ಒಂದ್ ಸರಿ ಕೊಟ್ಟು ಅದನ್ನ ಮಾಡ್ಬೋದು, ಮೇಲಿನ ಎಲ್ಲವೂ ತಪ್ಪಾಗಿವೆ, ಈ ರೀತಿಯಾಗಿ ಕೇಳ್ಬೋದು. ಯಾವುದಕ್ಕೆ ಭಯ ಪಡ್ತಾರೆ, ಯಾವ್ದಕ್ಕೆ ಕೋಪ ಮಾಡ್ಕೊಂತಾರೆ, ಇವು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬಹುದು. ಅಸೂಯೆ. ಅಸೂಯೆ ಯಾವಾಗ ಪಡ್ತಾರೆ ಅಂದ್ರೆ, ಅದೇ ಹೇಳಿದೆ ನಾನು, ತಂದೆ ತಾಯಿಯಲ್ಲಿ ಇಬ್ರು ಮಕ್ಕಳು ಇದ್ರು ಅಂದ್ರೆ ಮನೆಯಲ್ಲಿ ಒಬ್ರು ಜಾಸ್ತಿ ಅವ್ರನ್ನ ಮಾಡ್ತಾರೆ, ಆಕ್ಟಿವ್ ಆಗಿರ್ತಾರೆ, ಆಮೇಲೆ ತಂದೆ ತಾಯಿಯ ಗಮನವನ್ನ ಸೆಳೀತಿರ್ತಾರೆ. ಇನ್ನೊಬ್ಬ ಅಥವಾ ಶಾಲೆಯಲ್ಲಿ ಜಾಸ್ತಿ ಮಕ್ಕಳು ಇರ್ತಾರೆ. ಫಾರ್ ಎಕ್ಸಾಂಪಲ್ 30 ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ಒಂದು 10-15 ಜನ ಸ್ಟೂಡೆಂಟ್ಸ್ ಶಿಕ್ಷಕರ ಗಮನವನ್ನ ಸೆಳೀತಿರ್ತಾರೆ. ಬೇಗ ಕ್ವಶನ್ಗೆ ಆನ್ಸರ್ ಮಾಡೋದಾಗಿರ್ಬೋದು, ಹೋಮ್ ವರ್ಕ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ ಇರುವುದರಿಂದ ಮಗು ಏನ್ ಮಾಡುತ್ತೆ ಅಂತಂದ್ರೆ, ತಂದೆ ತಾಯಿಯ ಗಮನವನ್ನ ಬೇರೆಯವರ ಸೆಳೆದ್ರೆ ಅಥವಾ ಶಿಕ್ಷಕರ ಗಮನವನ್ನ ಬೇರೆ ಮಕ್ಕಳು ಸೆಳೆದ್ರೆ ಅದ್ರ ಬಗ್ಗೆ ಅಸೂಯೆಯನ್ನ ಪಟ್ಕೊಳ್ತದೆ. ಮಕ್ಕಳ 4ನೇದು ಕುತೂಹಲವನ್ನ ಯಾವಾಗ ಮಾಡ್ತತಿ ಅಂದ್ರೆ ಪರೀಕ್ಷೆ ಬಗ್ಗೆ. ಈಗಾಗ್ಲೇ ಆ ಮಗು ಶಾಲೆಯನ್ನ ಪ್ರವೇಶಿಸಿರುವುದರಿಂದ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಕುತೂಹಲಕಾರಿಯ ಒಂದು ಅಂಶಗಳನ್ನ ಪ್ರಕಟಿಸ್ತತಿ. ಶಿಕ್ಷಕರಿಗೆ ಅಥವಾ ಸಹಪಾಠಿಗಳಿಗೆ, ತಂದೆ ತಾಯಿಗಳಿಗೆ ಪ್ರಶ್ನೆಗಳನ್ನ ಕೇಳ್ತತಿ. ಇದೇನು, ಏಕೆ, ಹೀಗೆ. ಫಾರ್ ಎಕ್ಸಾಂಪಲ್ ಸಸ್ಯ ಯಾಕೆ ಹಸಿರಾಗಿದೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಕುತೂಹಲದಿಂದ ನೋಡುತ್ತೆ. ಈ ರೀತಿಯಾಗಿ ಕುತೂಹಲ ಜಾಸ್ತಿ ಆಗಿರುತ್ತೆ. ಆಮೇಲೆ ಇನ್ನೂ ಬರುತ್ತೆ ಪ್ರೀತಿ ವಿಶ್ವಾಸವನ್ನ ತೋರಿಸುತ್ತೆ ಮಗು.
ಯಾಕಂದ್ರೆ ಶಾಲೆ ಒಂದು ಗುಂಪು ಚಟುವಟಿಕೆಗಳನ್ನ ಮಕ್ಕಳನ್ನ ಏಕಾಂಗಿತನದಿಂದ ಗುಂಪುಗಾರಿಕೆಯಲ್ಲಿ ಒಂದು ಬೆಸೆಯುವಂತ ಒಂದು ಬಂದ ಶಾಲೆ. ಆದ್ರಿಂದ ಮಕ್ಕಳು ತಾವು ಎಷ್ಟು ಪ್ರೀತಿಯನ್ನ ಇನ್ನೊಬ್ಬರು ತೋರಿಸ್ತಾರೋ ಅವರಿಗೆ ಪ್ರತಿವಾಗಿ ಅವರಷ್ಟೇ ಪ್ರೀತಿ ವಿಶ್ವಾಸವನ್ನ ತೋರಿಸುತ್ತೆ. ಆಮೇಲೆ ಹರ್ಷ ನಲಿವು ಅಂತ ಬರುತ್ತೆ. ಯಾಕಂದ್ರೆ ಹರ್ಷ ಅಂದ್ರೆ ಆಟಗಳಲ್ಲಿ ಗೆದ್ದಾಗ ಅಥವಾ ಶಿಕ್ಷಕರು ಕೇಳಿದಂತ ಪ್ರಶ್ನೆಗೆ ಉತ್ತರಿಸುವಾಗ ಪ್ರಶಂಸೆ ಆ ಮಗುವಿನ ಬಗ್ಗೆ ಪ್ರಶಂಸೆ ಮಾಡಿ ಚಪ್ಪಾಳೆಯನ್ನು ತಟ್ಟಿಸಿದಾಗ ಹರ್ಷವನ್ನ ನಲಿವನ್ನ ವ್ಯಕ್ತಪಡಿಸುತ್ತೆ. ಸೊ ಪೂರ್ವ 6ರಿಂದ 12ನೇ ವರ್ಷದ ಪೂರ್ವ ತಾರುಣ್ಯದ ಮಕ್ಕಳು ಕೋಪ, ಭಯ, ಅಸೂಯೆ, ಆಮೇಲೆ ಪ್ರೀತಿ, ವಿಶ್ವಾಸ, ಹರ್ಷ, ನಲಿವು ಇವೆಲ್ಲ ಸಂವೇಗಗಳನ್ನ ಕೂಡ ಅವರು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಸಾಮಾಜಿಕ ವಿಕಾಸ. ಏನಿದು ಸಾಮಾಜಿಕ ವಿಕಾಸ ಅಂದ್ರೆ ಮಕ್ಕಳು ಸೋಷಿಯಲ್ ಆಗಿರೋದಕ್ಕೆ ಸಾಮಾಜಿಕ ವಿಕಾಸ ಅಂತ ಹೇಳಿ ಕರೀತಾರೆ. ಸಾಮಾಜಿಕ ವಿಕಾಸ ಅಂತಂದ್ರೆ ಗುಂಪುಗಾರಿಕೆಯಲ್ಲಿ ಬೆರೆಯುವುದು. ಈಗ ಕುಟುಂಬ ಒಂದು ಘಟಕ, ಅದು ಕುಟುಂಬದಿಂದ ಶಾಲೆಗೆ ಬಂದ್ರೆ ಶಾಲೆ ಒಂದು ಘಟಕ, ಸಮುದಾಯ ಒಂದು ಘಟಕ, ಒಂದು ಆಟಗಾರರ ಗುಂಪು ಒಂದು ಘಟಕ, ಅಥವಾ ಪ್ರೇಯರ್ ನಿಂತಿರ್ತಾರೆ ಶಾಲಾ 1ನೇ ತರಗತಿಯ ಒಂದು ಮಕ್ಕಳ ಗುಂಪು, 2ನೇ ತರಗತಿಯ ಮಕ್ಕಳ ಗುಂಪು. ಈ ಒಂದು ಗುಂಪುಗಳಿಗೆ ಸಾಮಾಜಿಕ ವಿಕಾಸ ಯಾವ ರೀತಿಯಾಗಿ ಮಗು ವ್ಯಕ್ತಪಡಿಸ್ತತಿ ತನ್ನ ಭಾವನೆಗಳನ್ನ ಅನ್ನುವುದರ ಮೇಲೆ ಸಾಮಾಜಿಕ ವಿಕಾಸ ನಿಂತಿರುತ್ತದೆ. ಅದಕ್ಕಾಗಿ ಇದನ್ನ ಏನ ಕರೀತಾರೆ ಅಂದ್ರೆ ಕೂಟಯುಗ. ಕೂಟಯುಗ ಯಾಕೆ ಅಂತ ಹೇಳಿ ಕರೀತಾರೆ ಅಂದ್ರೆ ಮಕ್ಕಳು ಒಂಟಿತನದಿಂದ ಗುಂಪುಗಾರಿಕೆ ಚಟುವಟಿಕೆಗಳಲ್ಲಿ ಗುಂಪಿನಲ್ಲಿ ಬೆರೆಯುವುದಕ್ಕೆ ಇದನ್ನ ಕೂಟ ಅಂತ ಹೇಳಿ ಕರೀತಾರೆ. ಈ ಒಂದು ಸಾಮಾಜಿಕ ವಿಕಾಸದಲ್ಲಿ ಮಗು ಯಾವ ರೀತಿಯಾಗಿರ್ತದೆ ಅಂದ್ರೆ ಕೂಟಗಳನ್ನ, ತಮ್ಮದೇ ಒಂದು ತಂಡಗಳನ್ನ, ಟೀಮ್ಗಳನ್ನ ಕಟ್ಕೊಳ್ಳುವ ಹಂತದವರೆಗೂ ಅವರು ಒಂದು ಬೆಳವಣಿಗೆ ಆಗ್ತಾರೆ. ಮುಖ್ಯವಾಗಿ ಅಂದ್ರೆ ಸಮವಯಸ್ಕ ಗುಂಪುಗಳು. ಏನಿದು ಸಮವಯಸ್ಕ ಗುಂಪುಗಳು ತಮ್ಮ ತರಗತಿಯಲ್ಲಿ ತಮ್ಮ ಒಂದು ವಯಸ್ಸಿಗೆ ಅನುಗುಣವಾಗಿ ಗುಂಪುಗಳನ್ನ ಇದನ್ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಇನ್ನೊಂದು ಹಿರಿಯರ ಮಾನದಂಡಗಳನ್ನ ತಿರಸ್ಕರಿಸ್ತಾರೆ ಅವರು. ಅಂದ್ರ ಮನೆಯಲ್ಲಿ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಏನೋ ರೆಸ್ಟ್ರಿಕ್ಷನ್ ಇತ್ತಂದ್ರೆ ಪೂರ್ವ ಬಲದಲ್ಲಿ ಒಬೆ ಇರ್ತಿದ್ರು, ವಿಧೇಯರಾಗಿರ್ತಿದ್ರು. ಬಟ್ ಇಲ್ಲಿ ಹಿರಿಯರ ಮಾನದಂಡಗಳನ್ನ ತಿರಸ್ಕರಿಸ್ತಾರೆ, ಅಂದ್ರೆ ಜಾಸ್ತಿ ಕೇರ್ ಮಾಡಲ್ಲ. ಹಿರಿಯರ ಮಾನದಂಡಗಳನ್ನ ರಿಸ್ಟ್ರಿಕ್ಷನ್ ಯಾವ್ದಾರ ರೂಲ್ಸ್ ರೆಗ್ಯುಲೇಷನ್ ಹಾಕಿದ್ರೆ ಬ್ರೇಕ್ ಮಾಡ್ತಾರಷ್ಟೇ. ಯಾಕಂದ್ರೆ ನಾನು ಮಾಡೋದಿಲ್ಲ, ಕರೆಕ್ಟ್ ಟೈಮ್ ಸ್ಕೂಲಿಗೆ ಹೋಗು ಅಂದ್ರೆ ಹೋಗೋದಿಲ್ಲ, ಅಲ್ಲಿ ಯಾವ ರೀತಿಯಾಗಿ ಇದ್ರೋ ಈ ರೀತಿ ಅಂತಲ್ಲಿ ತಿರಸ್ಕಾರ ಮನೋಭಾವನೆ ಅವರಲ್ಲಿ ಕಂಡು ಬರುತ್ತೆ. ಮುಖ್ಯವಾಗಿ ಮಕ್ಕಳು ಈ ಹಂತದಲ್ಲಿ ಬಾಲಾಪರಾಧಿಗಳಾಗ್ತಾರೆ. ಇದು ಕೂಡ ಅಪ್ಲೈ ಬರ್ಬೋದು, ಯಾವ ಹಂತದಲ್ಲಿ ಯಾವ ಒಂದು ವಿಕಾಸದ ಹಂತದಲ್ಲಿ ಬರ್ಬೋದು ಅಂತೇಳಿ ಬಾಲಾಪರಾಧಗಳು ಕಂಡು ಬರ್ತಾರೆ. ಏನಾದ್ರು ಕದಿಯೋದಾಗಿರ್ಬೋದು, ಇನ್ನಿತರ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗೋದು ಕಂಡು ಬರ್ತದೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಅಂತಂದ್ರೆ ಲೈಂಗಿಕ ಭಿನ್ನತೆ ಕಂಡು ಬರುತ್ತೆ. ಆಲ್ರೆಡಿ ಒಂದು ಕ್ವಶನ್ಸ್ ಈಗಾಗಲೇ ಬಂದಿದೆ. ಲೈಂಗಿಕ ಭಿನ್ನತೆ ಅಥವಾ ಲೈಂಗಿಕ ವ್ಯತ್ಯಾಸ ಯಾವ ಹಂತದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾರೆ ಆಲ್ರೆಡಿ ಇದು ಕ್ವಶನ್ಸ್. ಅಂತಂದ್ರೆ ಲೈಂಗಿಕ ಭಿನ್ನತೆ ಅಂದ್ರೆ ಹುಡುಗರು ಹುಡುಗಿಯರ ಮಧ್ಯೆ ಲೈಂಗಿಕ ಭಿನ್ನತೆ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಹುಡುಗರು ಹುಡುಗರ ಜೊತೆಗೆ ಆಟ ಆಡ್ತಾರೆ, ಹುಡುಗಿಯರ ಜೊತೆಗೆ ಆಟ ಆಡ್ತಾರೆ. ಈ ಒಂದು ಹಂತದಲ್ಲಿ ಮಕ್ಕಳ ಒಂದು ಆ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಮಕ್ಕಳ ಮನಸ್ಸಲ್ಲಿ ಬರುತ್ತೆ. ಲೈಂಗಿಕ ಭಿನ್ನತೆ ಹುಡುಗರ ಜೊತೆ ಇರೋದು, ಹುಡುಗಿರ ಜೊತೆ ಇರೋದು, ಈ ರೀತಿಯಾಗಿ ಬರ್ತದೆ. ಮುಖ್ಯವಾಗಿ ಅಂದ್ರೆ ಸಮೂಹಿಕವಾಗಿರ್ತಾರೆ, ಒಂಟಿತನ ಇರೋದಿಲ್ಲ, ಸಮೂಹದಲ್ಲಿ ಬೆರಿತಾ ಇರ್ತಾರೆ. ಇವೆಲ್ಲಾ ಪಾಯಿಂಟ್ಸ್ ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ಆಗ್ತವೆ. ಸಮವಯಸ್ಕ ಗುಂಪು, ಹಿರಿಯರ ಮಾನದಂಡ ತಿರಸ್ಕಾರ, ಲೈಂಗಿಕ ಭಿನ್ನತೆ, ಆಮೇಲೆ ಬಾಲಾಪರಾಧ ಇವೆಲ್ಲವೂ ಕೂಡ ಕಂಡು ಬರುತ್ತೆ. ನೆಕ್ಸ್ಟ್ ನೈತಿಕ. ನೈತಿಕ ಅಂದ್ರೆ ಗೊತ್ತಿದೆ, ನಮ್ಮಲ್ಲಿ ನೈತಿಕ ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸುವುದಕ್ಕೆ ನೈತಿಕತೆ ಅಂತ ಹೇಳಿ ಕರಿತೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಶಿಸ್ತು, ಪಾಪ, ಪುಣ್ಯ, ದಾನ, ದಯೆ, ಕರುಣೆ, ಈ ಒಂದು ಏನಿದಾವೆ ಗುಣಗಳು ಮಕ್ಕಳಲ್ಲಿ ಬೆಳೆಸುವುದಕ್ಕೆ ನಾವು ನೈತಿಕ ಮೌಲ್ಯಗಳಂತೀವಿ. ಈ ಹಂತದಲ್ಲಿ ನೈತಿಕ ಮೌಲ್ಯಗಳು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಮಕ್ಕಳು ಒಂದ್ ಸ್ವಲ್ಪ ಹೆಚ್ಚು ಬುದ್ಧಿಶಕ್ತಿಯನ್ನು ಇರುವುದರಿಂದ ತಮ್ಮ ತೀರ್ಮಾನಗಳನ್ನ ತಾವೇ ತೆಗೆದುಕೊಳ್ತಾರೆ. ಸ್ವಯಂ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಸ್ವಯಂ ತೀರ್ಮಾನ ಮುಖ್ಯವಾಗಿ ಅಂತಂದ್ರೆ ಇಲ್ಲಿ ಸ್ವಯಂ ತೀರ್ಮಾನ ಆಗಿರ್ಬೋದು. ಶಿಸ್ತಿನ ಅಗತ್ಯತೆಗಳನ್ನ ಮಕ್ಕಳಿಗೆ ಹೇಳಿದ್ರು ಕೂಡ ಕೆಲವನ್ನ ಶಿಸ್ತನ್ನ ಪಾಲಿಸದಿರುವುದು ಕಂಡು ಬರುತ್ತೆ. ಸ್ವಲ್ಪ ಅಶಿಸ್ತು ಪಾಲಿಸದಿರುವುದು ಈ ಒಂದು ಹಂತದಲ್ಲಿ ಕಂಡು ಬರುತ್ತೆ. ಆಮೇಲೆ ಪಾಪ ಪುಣ್ಯದ ಪರಿಕಲ್ಪನೆ ಇವರಿಗೆ ಇರುತ್ತೆ.
ಮಕ್ಕಳಿಗೆ ಒಂದಷ್ಟು ಪರಿಕಲ್ಪನೆಗಳು ಆ ಹಂತದಲ್ಲಿ ಇರುತ್ತೆ. ಇದ್ ಮಾಡಿದ್ರೆ ದೇವ್ರು ಇದ್ ಮಾಡ್ತಾನೆ, ಪಾಪ ಪುಣ್ಯ, ಆಮೇಲೆ ಶಿಸ್ತು, ಇವೆಲ್ಲವೂ ಅಂದ್ರೆ ಈಗ ಕುಟುಂಬದಿಂದನೇ ಅಥವಾ ಮಗುವಿನ ಒಂದು ಪರಿಸರ, ಕುಟುಂಬದ ವಾತಾವರಣದಿಂದಲೇ ಇದು ಬಂದಿರ್ತವೆ. ಮುಖ್ಯವಾಗಿ ಬಾಲಾಪರಾಧಗಳು, ಹುಡುಗರಲ್ಲಿ ಹೆಚ್ಚು ಬಾಲಾಪರಾಧಗಳು ಕಂಡು ಬರುತ್ತವೆ. ಅವರಲ್ಲಿ ನೈತಿಕ ಮೌಲ್ಯಗಳು ಸ್ವಲ್ಪ ಕಡಿಮೆ ಇರುತ್ತೆ. ಎಲ್ಲದರಲ್ಲ, ಓವರ್ ಆಲ್ ಬಾಲಾಪರಾಧ ಹೆಚ್ಚಿರುತ್ತೆ. ಮುಖ್ಯವಾಗಿ ಅಂದ್ರೆ ಕ್ಷಮಿಸುವ ಒಂದು ಕ್ಷಮಾದಾನದ ಪರಿಕಲ್ಪನೆ ಇರುತ್ತೆ. ತಪ್ಪು ಮಾಡಿದ್ರೆ ನಾವು ಕ್ಷಮಾದಾನವನ್ನು ಮಾಡಿದ್ರೆ ಅವರು ನಮ್ಗೆ ಕ್ಷಮೆ ನೀಡ್ತಾರೆ. ಇಲ್ಲಿ ಮುಖ್ಯವಾಗಿ ಅಂದ್ರೆ ಕ್ಷಮಾದಾನದ ಪರಿಕಲ್ಪನೆ ಬಂದಿರುತ್ತೆ. ಕ್ಷಮಾದಾನದ ಪರಿಕಲ್ಪನೆ ಇರುತ್ತೆ. ಟೋಟಲಿ ಪಾಪ ಪುಣ್ಯ, ದಾನ ದಯ ಧರ್ಮ, ಆಮೇಲೆ ದಾನ, ಆಮೇಲೆ ಕ್ಷಮಾದಾನ, ಶಿಸ್ತು ಅಶಿಸ್ತು, ತಪ್ಪು ಸರಿ, ಕ್ಷಮಾದಾನ, ಇವೆಲ್ಲವೂ ಕೂಡ ಈ ಒಂದು ಹಂತದಲ್ಲಿ ನೈತಿಕ ಸ್ವಯಂ ತೀರ್ಮಾನ ತೆಗೆದುಕೊಳ್ತಾನೆ. ಸ್ವಯಂ ಅಭಿವ್ಯಕ್ತಿ ಸಾಮರ್ಥ್ಯ ಇರುತ್ತೆ. ಶಿಸ್ತು ಅಶಿಸ್ತು, ನಾವ್ ಯಾವ ಡಿಸಿಪ್ಲಿನ್ ಇದೆ, ಯಾವ ಡಿಸಿಪ್ಲಿನ್ ಇಲ್ಲ ಅನ್ನೋದು ಗೊತ್ತಾಗಿರುತ್ತೆ. ಪಾಪ ಪುಣ್ಯದ ಕಲ್ಪನೆ ಇರುತ್ತೆ. ಪ್ರಾಣಿಗಳ ಬಗ್ಗೆ ದಯೆ ಇರುತ್ತೆ. ಆಮೇಲೆ ಯಾವ್ದು ಕಾಡು ಪ್ರಾಣಿಗಳು ಯಾವ ರೀತಿಯಾಗಿ ಇರ್ತವೆ, ಆಮೇಲೆ ಸಾಧು ಪ್ರಾಣಿಗಳು ಯಾವ ರೀತಿಯಾಗಿರುತ್ತೆ, ಯಾವುದರ ಮೇಲೆ ನಮ್ಮ ಒಂದು ಪ್ರಾಣಿ ಒಂದು ಬಗ್ಗೆ ದಯೆ ಇರುತ್ತೆ. ಆಮೇಲೆ ಹಿರಿಯರ ಬಗ್ಗೆ ಗೌರವ, ಈ ಒಂದು ಮೌಲ್ಯಗಳನ್ನ ಈ ಒಂದು ಹಂತದಲ್ಲಿ ಇವರು ಕಲ್ತಿರ್ತಾರೆ. ಇಲ್ಲಿ ಇನ್ನೊಂದು ರೀತಿಯ ಕ್ವಶನ್ಸ್ ಬರುತ್ತೆ. ಓವರ್ ಆಲ್ ಈಗ ನಾನು ಏನ್ ಹೇಳಿದೆ, ದೈಹಿಕ, ಬೌದ್ಧಿಕ, ಸಂವೇಗಾತ್ಮಕ, ಸಾಮಾಜಿಕ, ನೈತಿಕ, ಇವೆಲ್ಲವನ್ನ ಗುಣಲಕ್ಷಣಗಳನ್ನ ಗಮನಿಸಿದಾಗ ಈ ಒಂದು ಉತ್ತರ ಬಾಲ್ಯದ ಲಕ್ಷಣಗಳನ್ನ ಯಾವ ರೀತಿಯಾಗಿ ನಾವು ವಿವರಿಸಬಹುದು, ಒಂದು 5-6 ವಾಕ್ಯಗಳಿದಾವೆ. ಇವುಗಳನ್ನು ಕೂಡ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಲಕ್ಷಣಗಳು ಹಾಗಾದ್ರೆ ಏನೇನ್ ಇರ್ಬೋದು? ಉತ್ತರ ಬಾಲ್ಯದ ಲಕ್ಷಣಗಳು ಇವು 5 ತೆಗೆದುಕೊಂಡು, ದೈಹಿಕ, ಬೌದ್ಧಿಕ, ಸಂವೇಗಾತ್ಮಕ, ಆಮೇಲೆ ನೈತಿಕ, ಸಾಮಾಜಿಕ, ಇವೆಲ್ಲ ಲಕ್ಷಣಗಳನ್ನು ಒಳಗೊಂಡು ಏನೇನಿದಾವೆ ಓವರ್ ಆಲ್. ಮುಖ್ಯವಾಗಿ ಅಂದ್ರೆ ಪ್ರಾಥಮಿಕ ಶಾಲಾ ಹಂತ ಅಂತ ಕರಿಬಹುದು ಇದನ್ನ. ಪ್ರಾಥಮಿಕ ಶಾಲಾ ಅಂತ ಯಾಕಂತ ಗೊತ್ತಿದೆ. ಈಗಾಗಲೇ 6 ವರ್ಷದಿಂದ 12 ವರ್ಷ ಅಂದ್ರೆ 6 ವರ್ಷಕ್ಕೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ. ಇದನ್ನ ನಾವು ಉತ್ತರ ಬಾಲ್ಯವನ್ನ ಪ್ರಾಥಮಿಕ ಶಾಲಾ ಹಂತ ಅಂತ ಕರಿಬಹುದು. ನೆಕ್ಸ್ಟ್ ಕೂಟ ಯುಗ ಅಂತ ಕರಿಬಹುದು. ಯಾಕೆ ಕೂಟ ಯುಗ ಅಂತ ಹೇಳಿ ಕರಿತೀವಿ ಅಂತಂದ್ರೆ, ಆಲ್ರೆಡಿ ಮಗು ಕುಟುಂಬದಿಂದ ಶಾಲೆಗೆ ಪ್ರವೇಶಿಸುವುದರಿಂದ ಸಮವಯಸ್ಕ ಗುಂಪಿನ ಜೊತೆಗೆ ಆಟ ಆಡುವುದು, ಆಮೇಲೆ ಎಲ್ಲ ತರಗತಿಯ 30 ಸ್ಟೂಡೆಂಟ್ಸ್ ಇದ್ರೆ ಎಲ್ಲರ ಜೊತೆಗೆ ಬೆರೆಯುವುದು, ಈ ರೀತಿಯಾಗಿ ಕೂಟ ಯುಗ ಅಂದ್ರೆ ಸಮವಯಸ್ಕ ಗುಂಪಿನ ಜೊತೆ ಬೆರೆಯುವ ಸಾಮರ್ಥ್ಯವನ್ನ ಗಳಿಸ್ಕೊಂತಾನೆ ಇದಕ್ಕೆ ಕೂಟ ಯುಗ ಅನ್ಬೋದು. ಜಗಳ ಗಂಟಿತನದ ಹಂತ. ಏನಿದು ಜಗಳ ಗಂಟಿತನ ಅಂತಂದ್ರೆ, ವಿರೋಧ ಪ್ರವೃತ್ತಿ ಕಂಡು ಬರ್ತತೆ. ಮಾಟಗಳಲ್ಲಿ ಸೋಲುವುದರಿಂದ, ಬೇರೆಯವ್ರ ಗೆದ್ರೆ, ತಂದೆ ತಾಯಿಯ ಗಮನವನ್ನ ಬೇರೆ ಮಕ್ಕಳು ಸೆಳೆದ್ರೆ, ಈ ರೀತಿಯಾಗಿ ಅವರಿಗೆ ವಿರೋಧ ಪ್ರವೃತ್ತಿ, ಜಗಳ ಗಂಟಿತನ ಕೂಡ ಈ ಒಂದು ಹಂತದಲ್ಲಿ ಕಂಡು ಬರುತ್ತೆ. ಅನುಕರಣೆಯ ಹಂತ. ಆಲ್ಮೋಸ್ಟ್ ಆಲ್ ಕುಟುಂಬದಲ್ಲಿದ್ದಾಗ, ಫ್ಯಾಮಿಲಿ ಜೊತೆ ಇದ್ದಾಗ ಮಕ್ಕಳು ತಂದೆ ತಾಯಿಯನ್ನ, ಸಹೋದರನ, ಒಡ ಹುಟ್ಟಿದವರನ್ನ ಹಾಗೂ ನೆರೆಹೊರೆಯ ಮಕ್ಕಳನ್ನ ಅನುಕರಣೆ ಮಾಡ್ತವೆ. ಆಲ್ಮೋಸ್ಟ್ ಆಲ್ ಶಾಲೆಗೆ ಪ್ರವೇಶ ಮಾಡಿದಂತ ಶಿಕ್ಷಕರು, ಸಹಪಾಠಿಗಳು ಸಮವಯಸ್ಕರನ್ನ ಅನುಕರಣೆ ಮಾಡ್ತಾರೆ. ಅನುಕರಣೆ ಮಾಡಬಹುದು. ಮಿಮಿಕ್ರಿ, ಇವೆಲ್ಲ ಹಂತಗಳಲ್ಲಿ ಕಂಡು ಬರುವುದರಿಂದ ಅನುಕರಣೆ ಹಂತ ಅಂತ ಹೇಳಿ ಕರೀತಾರೆ. 5ನೇದು ಇದನ್ನ ಸೃಜನಶೀಲತೆ ಹಂತ. ಮಕ್ಕಳಿಗೆ ಹೊಸದನ್ನ ಕಲಿಯುವಂತಹ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಶಿಕ್ಷಕನಾದವನು ಅದಕ್ಕೆ ತಕ್ಕಂತೆ ಬೋಧನೆಯನ್ನು ಮಾಡಿಬಿಟ್ಟು ಮಕ್ಕಳಲ್ಲಿ ಸೃಜನಶೀಲತೆ ಜಾಸ್ತಿ ಇರುತ್ತೆ. ಚಿತ್ರಗಳನ್ನ ಬಿಡಿಸುವುದಾಗಿರ್ಬೋದು, ಮಣ್ಣಿನ ಕಲಿಕಾ ಚಟುವಟಿಕೆಗಳು ತೊಡಗುವುದಾಗಿರ್ಬೋದು, ಇವರಲ್ಲಿ ಹಲವಾರು ನಾವು, ಆಮೇಲೆ ಹಾಡುಗಾರಿಕೆ ಆಗಿರ್ಬೋದು, ಯಾವುದಾದ್ರೂ ಒಂದು ಕ್ರಿಯೇಟಿವಿಟಿ ಈ ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತದೆ. ಇದೇ ಹಂತದಲ್ಲಿ ಶಿಕ್ಷಕನಾದವರು ಹಾಗೂ ಕುಟುಂಬದ ಸದಸ್ಯರು ಇದನ್ನು ವೀಕ್ಷಿಸಿ ಅದಕ್ಕೆ ಒಂದು ಪ್ರೇರಣೆಯನ್ನ ಮಾಡಿದ್ದೆ ಆದ್ರೆ ಆ ಒಂದು ಹಂತದಲ್ಲಿ ಮಕ್ಕಳು ಬೆಳವಣಿಗೆಯನ್ನ ಸಾಧಿಸಬಹುದು. ಸೃಜನಶೀಲತೆ ಹಂತ. ಆಮೇಲೆ ಇದೆಲ್ಲ ಗೊತ್ತಿದೆ ನಮ್ಗೆ, ಏಕರೂಪವಾಗಿ ಬೆಳವಣಿಗೆ ಹಂತ. ಇವೆಲ್ಲವೂ ಕೂಡ ಉತ್ತರ ವಲಯದಲ್ಲಿ ಕಂಡು ಬರುವಂತಹ ಒಂದು ಲಕ್ಷಣಗಳು. ಇನ್ನ ಶಿಕ್ಷಕರಾದವರು ಮತ್ತೆ ಏನ್ ಮಾಡ್ಬೇಕು ಇದಕ್ಕೆ ಶೈಕ್ಷಣಿಕವಾಗಿ? ಇಷ್ಟೊಂದು ಹಂತಗಳು ಬಂದು ಬೌದ್ಧಿಕವಾಗಿ ಈ ರೀತಿ ಬೆಳವಣಿಗೆ ಆಗುತ್ತೆ, ದೈಹಿಕವಾಗಿ, ಸಂವೇಗಾತ್ಮಕವಾಗಿ ಈ ಒಂದು ಹಂತದ ಇಷ್ಟೊಂದು ವಿಕಾಸವಾದಂತಹ ಮಗು ಶಾಲೆಯನ್ನು ಪ್ರವೇಶಿಸಿ ಮತ್ತು ಶಾಲೆಯಲ್ಲಿ ಕಲಿಯುವುದರಿಂದ ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಏನೇನ್ ಮಾಡ್ಬೇಕು, ಇದಕ್ಕೆ ಅಪ್ಲೈಡ್ ಕ್ವಶನ್ಸ್ ಗ್ಯಾರಂಟಿ. ದೈಹಿಕ
ಏನಿದು ಉತ್ತರ ಬಾಲ್ಯದ ಮಗುವಿಗೆ ಶಿಕ್ಷಕ ಯಾವ ರೀತಿಯಾಗಿ ಬೋಧಿಸಬಹುದು? ಈಗಾಗಲೇ ಗೊತ್ತಿದೆ, ದೈಹಿಕವಾಗಿ ಏಕರೂಪ ನಿಧಾನ ಬೆಳವಣಿಗೆ, ಬೌದ್ಧಿಕವಾಗಿ ಪದ ಸಂಪತ್ತು ಹೆಚ್ಚು, ಸಮಯಗಾನಾತ್ಮಕ ಕೋಪ, ಅಸೂಯೆ, ದ್ವೇಷ, ಪ್ರೀತಿ, ಒಲವು ಇರುತ್ತೆ, ಸಾಮಾಜಿಕವಾಗಿ ಕೂಟಯುಗ ಇರುತ್ತೆ, ಆಮೇಲೆ ನೈತಿಕವಾಗಿ ಎಲ್ಲ ಪಾಪ ಪುಣ್ಯದ ಕಲ್ಪನೆ ಇರುತ್ತೆ, ಶಿಸ್ತು, ಇದೆಲ್ಲವನ್ನು ಓದಿದ್ವಿ, ನಾವು ನೋಡಿದ್ವಿ. ಹಾಗಾದ್ರೆ ಶಿಕ್ಷಕ ಯಾವ ರೀತಿಯಾಗಿ ಬೋಧಿಸಬಹುದು? ಅಪ್ಲೈಡ್ ಕ್ವಶನ್ಸ್. ಶಿಕ್ಷಕ ಏನ್ ಮಾಡ್ಬೇಕು? ಹಾಗಾದ್ರೆ ನೋಡಿದ್ವಿ, ದೈಹಿಕವಾಗಿ ಮಕ್ಕಳು ಇನ್ನು ಸದೃಢರಾಗದೆ ಶಾಲೆಗೆ ಬಂದಿರ್ತಾರೆ. ಹಾಗಾದ್ರೆ ಅವರ ಶಿಕ್ಷಕನಾದವನು ಏನ್ ಮಾಡ್ಬೇಕು? ದೈಹಿಕ ಬೆಳವಣಿಗೆಗೆ ಹೆಚ್ಚು ಅವಶ್ಯಕತೆಯನ್ನ ಕೊಡಬೇಕು. ಯಾವ ರೀತಿಯಾಗಿ? ಹಾಗಾದ್ರೆ ಶಿಕ್ಷಕ ಮತ್ತು ಶಿಕ್ಷಣ ಯಾವ ರೀತಿಯಾಗಿರ್ಬೇಕು ಅವರಿಗೆ? ಈ ಒಂದು ಗುಣಲಕ್ಷಣಗಳನ್ನ, ಈ ಒಂದು ವಿಕಾಸವನ್ನ ಈ ಹೊಂದಿರುವಂತಹ ಮಗು ಶಾಲೆಯಲ್ಲಿದ್ದಾಗ ಶಿಕ್ಷಕನಾದವನು ಹಾಗೂ ಶಿಕ್ಷಣ ವ್ಯವಸ್ಥೆ ಏನನ್ನ ಮಾಡ್ಬೇಕು ಅನ್ನೋದು. ಅಪ್ಲೈಡ್ ಯಾವ ರೀತಿ ಕ್ವಶನ್ಸ್ ಬಂದ್ರು ನೀವು ಆನ್ಸರ್ ಅನ್ನ ಮಾಡ್ಬೋದು. ಈಗಾಗಲೇ ಗೊತ್ತಿದೆ ನಮ್ಗೆ, ಮಗು ದೈಹಿಕವಾಗಿ ಸದೃಢರಾಗಬೇಕು. ಅದು ಶಾಲೆಯಲ್ಲಿ ನಮ್ಗೆಲ್ಲ ಗೊತ್ತಿರುವಂತೆ ಸೌಂಡ್ ಮೈಂಡಿನಿಯಸ್ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಸದೃಢ ದೇಹದಲ್ಲಿ ಇವತ್ತು ಸದೃಢ ಮನಸ್ಸು. ಮಕ್ಕಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡರಲ್ಲೂ ಸದೃಢರಾಗಿರಬೇಕು. ಕೇವಲ ಮಾನಸಿಕವಾಗಿ ಅಲ್ಲ, ದೈಹಿಕವಾಗಿಯೂ ಸದೃಢರಾಗಿದ್ರೆ ಮಕ್ಕಳು ಅವರು ಉತ್ತಮ ಬೆಳವಣಿಗೆಯನ್ನ ನಾವು ಕಾಣ್ಬೋದು. ನಮ್ಗೆಲ್ಲ ಗೊತ್ತೇ ಇದೆ, ಒಂದು ಕಡೆ ಒಂದು ಮಾತಿದೆ, ಭಾರತದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣವಾಗುತ್ತದೆ ಅಂತೇಳಿ. ಯಾಕಂತಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗುವುದು ಶಾಲೆಯಲ್ಲಿ, ಅದು ಪ್ರಾಥಮಿಕ ಹಂತದಲ್ಲಿ. ನಾವು ಫೌಂಡೇಶನ್ ಇಲ್ಲಿ ಗಟ್ಟಿಯಾಗಿ ಮಾಡ್ಬಿಟ್ರೆ ಬೇಸ್ ಅವರು ಆರಾಮಾಗಿ, ಬೇಸೆ ಕರೆಕ್ಟ್ ಆಗಿದ್ರೆ ಬಿಲ್ಡಿಂಗ್ ನಿಂತ್ಕೊಂಡ್ ಬಿಡುತ್ತೆ. ಸೊ ದೈಹಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಮೇಲೆ ಎಲ್ಲವೂ ಸಂವೇದನಾತ್ಮಕವಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುವುದು ಎಲ್ಲಿ ಅಂದ್ರೆ ಪ್ರೈಮರಿ ಸ್ಟೇಜ್ ಅಲ್ಲೇ. ಸೊ ಅಂತಹ ಪ್ರೈಮರಿ ಸ್ಟೇಜ್ ಯಾವುದು ಅಂದ್ರೆ ಪ್ರಾಥಮಿಕ ಶಾಲೆ ಅಂತ. ಮಗು ಮನೆಯಿಂದ ಶಾಲೆಗೆ ಪ್ರವೇಶಿಸಿದಾಗ ಶಿಕ್ಷಕನಾದವನು ಕೇವಲ ಶೈಕ್ಷಣಿಕವಾಗಿ ಮತ್ತು ಮಗುವಿನ ಮಾನಸಿಕ ಸಂಬಂಧಪಟ್ಟಂತೆ ಅಲ್ಲದೆ ಅವರ ದೈಹಿಕ ಚಟುವಟಿಕೆ ಕೂಡ ಹೆಚ್ಚಿನ ಒಂದು ಇದನ್ನ ಮಾಡಬೇಕು. ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ದೈಹಿಕ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ದೈಹಿಕ ಶಿಕ್ಷಣಕ್ಕೆ ಏನ್ ಮಾಡಬೇಕು? ದೈಹಿಕ ಶಿಕ್ಷಣಕ್ಕೆ ಮಕ್ಕಳಲ್ಲಿ ಆಟದ ಮೈದಾನದಲ್ಲಿ ಆಟ ಆಡ್ಲಿಕ್ಕೆ ಬಿಡೋದಾಗಿರ್ಬೋದು, ಆಟ ಆಡ್ಲಿಕ್ಕೆ ಬಿಡೋದಾಗಿರ್ಬೋದು, ಮತ್ತೆ ಚಟುವಟಿಕೆಗಳನ್ನ ಮಾಡಿಸುವುದರ ಮೂಲಕ ಆಗಿರ್ಬೋದು. ಒಟ್ಟು ಅವರ ದೈಹಿಕ ಶಾರೀರಿಕವಾಗಿ ಅವರು ಸದೃಢರಾಗಿರ್ಲಿಕ್ಕೂ ಕೂಡ ಇದನ್ನ ಮಾಡಬಹುದು. ಇಲ್ಲಿ ನಾವು ಗುಂಪು ಚಟುವಟಿಕೆಗಳು ಮಾಡಿಸ್ಬೋದು. ಗುಂಪು ಚಟುವಟಿಕೆಯನ್ನು ಮಾಡಿಸ್ಬೋದು. ಸಮವಯಸ್ಕರ ಗುಂಪನ್ನು ರಚಿಸ್ಬೋದು. ಅವರಿಗೆ ಕಾರ್ಡ್ ಬೋರ್ಡ್ಸ್ ಕೊಟ್ಬಿಟ್ಟು ಅವರಿಗೆ ಪರಿಸರದಲ್ಲಿ ಕೂಡಿಸ್ಬಿಟ್ಟು ಇದನ್ನ ಮಾಡಾಗಿರ್ಬೋದು. ಅವ್ರು ಏನೇನು ದೈಹಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಏನೇನು ಆಕ್ಟಿವಿಟೀಸ್ ಇದಾವೋ ಅವೆಲ್ಲವನ್ನ ಮಾಡಬೇಕು. ಮುಖ್ಯವಾಗಿ ಅಂತಂದ್ರೆ ಪ್ರತ್ಯಕ್ಷ ಅನುಭವ ಕಲಿಕೆ. ಅನುಭವದ ಕಲಿಕೆ ಏನಿದು? ಪ್ರತ್ಯಕ್ಷ ಅನುಭವ ಕಲಿಕೆ ಅಂದ್ರೆ ಈ ಹಂತದ ಮಕ್ಕಳು ಜಾಸ್ತಿ ಕಾನ್ಸಂಟ್ರೇಟ್ ಅಥವಾ ಗಮನವನ್ನ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನ ಹೊಂದಿರೋದಿಲ್ಲ. ಸೊ ಅದಕ್ಕಾಗಿ ಶಿಕ್ಷಕನಾದವನು ಅವರ ಒಂದು ಗಮನವನ್ನ ತನ್ನತ್ತ ಕೇಂದ್ರೀಕರಿಸಲಿಕ್ಕೆ ಕೇವಲ ಟೀಚಿಂಗ್ ಬ್ಲಾಕ್ ಬೋರ್ಡ್ ಯೂಸ್ ಮಾಡಿ ಪಾಠ ಬೋಧನೆ ಮಾಡುವುದಕ್ಕಿಂತ ಪರಿಸರದಲ್ಲಿ ಅವುಗಳನ್ನ ಪ್ರತ್ಯಕ್ಷವಾಗಿ ತೋರಿಸಿ, ಅನುಭವಿಸಿ, ಕಲಿಕೆಯ ಮೂಲಕ ಅವರಲ್ಲಿ ದೀರ್ಘಕಾಲಿಕವಾಗಿ ಮೂಡಿಸ್ಬೇಕು. ಯಾವ ರೀತಿಯಾಗಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದನ್ನ ಪಾಠ ಮಾಡ್ತೀರೋ, ಫಾರ್ ಎಕ್ಸಾಂಪಲ್ ಯಾವ ಮರದ ಬಗ್ಗೆ ಪಾಠ ಮಾಡ್ತೀರಾ, ಮರದ ಬಗ್ಗೆ ಪೋಯಮ್ ಇರುತ್ತೆ. ಶಾಲಾ ಮೈದಾನಕ್ಕೆ ಮಕ್ಕಳನ್ನ ಕರೆದುಕೊಂಡು ಇದು ಮರದ ಬಗ್ಗೆ ಅಥವಾ ಸಸ್ಯದ ಬಗ್ಗೆ ಹೇಳಿಕೊಡೋದಾಗಿರ್ಬೋದು. ಸಸ್ಯದ ಎಲೆ, ಕ್ಯೂರಿಯಾಸಿಟಿ ಇರುತ್ತೆ. ಬೌದ್ಧಿಕ ವಿಕಾಸದಲ್ಲಿ ನೋಡಿದ್ವಿ, ಮಗುವಿಗೆ ಕುತೂಹಲ ಜಾಸ್ತಿ ಇರುತ್ತೆ. ಇದು ಎಲೆ ನಮ್ಮ ಮನೇಲಿ ಕಿಚನ್ ಆಗಿರುತ್ತೋ ಹಾಗೆ ಸಸ್ಯದ ಒಂದು ಅಡುಗೆ ಮನೆ ಎಲೆ, ಸಸ್ಯ ಹಸಿರಾಗಿರ್ಲಿಕ್ಕೆ ಪತ್ರ ಹರಿತು ಕಾರಣ, ಇದು ಸಸ್ಯದ ಒಂದು ಅಂದವಾದ ಭಾಗ. ಹೂವು ಪರಾಗರೇನು, ಪರಾಗ ಸ್ಪರ್ಶ ಆಗಿರ್ಬೋದು. ಕೇವಲ 6 ಅಲ್ಲ, 12ನೇ ತರಗತಿಯ 12ನೇ ವಯಸ್ಸಿನ ಮಕ್ಕಳಿಗೂ ಹೇಳಿದೆ, 6, 7ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಇದು ಪರಾಗರೇನು, ಇದು ತಾಯಿ ಬೇರು, ತಂತು ಬೇರು, ಇದು ನೀರಿನ ಅಕ್ಸೈಲಮು, ಪ್ಲಿಯೋಮ್, ಆಹಾರಗಳಿವೆ, ನೀರುಗಳಿವೆ. ಮಕ್ಕಳನ್ನ ಪರಿಸರಾತ್ಮಕವಾಗಿ ಮತ್ತು ಪ್ರತ್ಯಕ್ಷ ಅನುಭವಗಳ ಮೂಲಕ ಕಲಿಕೆ ಮಾಡಿದ್ದೇ ಆದ್ರೆ ಮಕ್ಕಳಿಗೆ ದೀರ್ಘಕಾಲಿಕವಾಗಿ ನೆನಪಿನಲ್ಲಿ ಉಳಿಯುತ್ತೆ. ಕೇವಲ ಬ್ಲಾಕ್ ಬೋರ್ಡ್ ನಾವು ಟೀಚಿಂಗ್ ಮೆಥಡ್ ಇಂದ ಪಾಠ ಮಾಡೋದಕ್ಕಿಂತ ಮಕ್ಕಳನ್ನ ಪ್ರತ್ಯಕ್ಷ ಅನುಭವಗಳ ಮೂಲಕ ಕಲಿಕೆಯನ್ನ ಮಾಡಬೇಕು. ನೆಕ್ಸ್ಟ್, ಓದುವ ಸಾಮರ್ಥ್ಯವನ್ನು ಬೆಳೆಸಬೇಕು. ಏನಿದು ಓದುವ ಸಾಮರ್ಥ್ಯವನ್ನ ಬೆಳೆಸುವುದು ಅಂತಂದ್ರೆ ಮಕ್ಕಳಲ್ಲಿ ರೀಡಿಂಗ್ ಕೌಶಲ್ಯವನ್ನ ಜಾಸ್ತಿ ಮಾಡಬೇಕು. ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲಿ ಮಕ್ಕಳು ಎಲ್ಲ ರೀತಿ ಇರಂಗಿಲ್ಲ. ಪ್ರತಿಯೊಬ್ಬರಿಗೆ ಗಟ್ಟಿಯಾಗಿ ಓದುವ ಸಾಮರ್ಥ್ಯವನ್ನು ಬೆಳೆಸಿದ್ರೆ ಅವರಿಗೆ ಏನೇ ದೋಷಗಳಿದ್ರು ಕಂಡುಹಿಡಿಯಬಹುದು. ಕೆಲವೊಂದು ಎಷ್ಟು ಸ್ಕೂಲಲ್ಲಿ ಒಂದು 20 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಎಲ್ಲರೂ ಸೇಮ್ ಇರೋದಿಲ್ಲ. ಅವರಿಗೆ ಕೆಲವೊಬ್ಬರಿಗೆ ಓದುವ ಸಾಮರ್ಥ್ಯ ಇರ್ತೈತಿ, ಒಬ್ಬರಿಗೆ ಇರೋದಿಲ್ಲ. ಒಬ್ಬರಿಗೆ ಗ್ರಹಿಸುವ ಸಾಮರ್ಥ್ಯ ಇರುತ್ತೆ, ಕೆಲವೊಬ್ಬರಿಗೆ ಇರೋದಿಲ್ಲ.
ಪ್ರತಿಯೊಬ್ಬ ಮಗು ಗಟ್ಟಿಯಾಗಿ ಓದುವುದರಿಂದ ಮಗುವಿಗೆ ಉಗ್ಗುವಿಕೆ, ತೊದಲುವಿಕೆ, ಭಾಷಾ ದೋಷಗಳು ಏನೇ ಇದ್ರೂ ಕೂಡ ಶಿಕ್ಷಕ ಕಂಡು ಹಿಡಿಬೇಕು. ಆ ಹಿಡಿಯುವ ಸಲುವಾಗಿ ಆದ್ರೂ ಎಲ್ಲರಿಗೂ ಓದುವ ಸಾಮರ್ಥ್ಯವನ್ನ ಬೆಳೆಸ್ಬೇಕು. ಎಷ್ಟು ಗಟ್ಟಿಯಾಗಿ ಮಗು ಓದುತ್ತೋ ಹಲವಾರು ಸಮಸ್ಯೆಗಳು ಅಲ್ಲೇ ಪರಿಹಾರ ಆಗುತ್ತೆ. ಮಗು ಏನೇ ಸಮಸ್ಯೆ, ಭಾಷಾ ದೋಷಗಳಿದ್ರು ಕೂಡ ನಾವು ಈ ಹಂತದಲ್ಲಿ ಇರಬೇಕು. ಮುಖ್ಯವಾಗಿ ಅಂದ್ರೆ ಶಾಲೆಯಲ್ಲಿ ಗ್ರಂಥಾಲಯ ಇರಬೇಕು. ಕೇವಲ ಟೆಕ್ಸ್ಟ್ ಬುಕ್ಗಳನ್ನ ಮಾತ್ರ ಅವರಿಗೆ ರೆಫರ್ ಮಾಡಬಾರ್ದು. ನಾವು ಸಣ್ಣ ಕಥೆಗಳು ಮಕ್ಕಳ ಒಂದು ವಯಸ್ಸಿಗೆ ಅನುಗುಣವಾಗಿ 5, 6, 7ನೇ ಕ್ಲಾಸ್ ಅಂದ್ರೆ ಕುತೂಹಲ, ಕ್ಯೂರಿಯಾಸಿಟಿ ಜಾಸ್ತಿ. ಸಣ್ಣ ಕಥೆಗಳಾಗಿರ್ಬೋದು, ಚಿಕ್ಕ ಒಂದು ಕಥೆಗಳು, ಆಮೇಲೆ ಕವನಗಳು, ಪದ್ಯಗಳು, ಈ ಬುಕ್ಗಳನ್ನ ಗ್ರಂಥಾಲಯದಲ್ಲಿ ಇರುವುದರಿಂದ ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಕೂಡ ನಾವು ಹೆಚ್ಚಿಗೆ ಬೆಳೆಸ್ಬೋದು. ಮುಖ್ಯವಾಗಿ ಅಂದ್ರೆ ನೆಕ್ಸ್ಟ್ ಸ್ವಯಂ ಅಭಿವ್ಯಕ್ತಿಗೆ ಅವಕಾಶ. ಈಗ ಈ ಹಂತದ ಮಕ್ಕಳಲ್ಲಿ ಸ್ವಯಂ ಅಭಿವ್ಯಕ್ತಿ ಅಂದ್ರೆ ಮಾತನಾಡುವಂತ ಕೌಶಲ್ಯವನ್ನ ನಾವು ಬೆಳೆಸ್ಬೇಕು. ಯಾವ ರೀತಿಯಾಗಿ ಮಾತನಾಡುವ ಕೌಶಲ್ಯವನ್ನ ಯಾವುದೇ ಒಂದು ವಿಷಯ ಕೊಟ್ಟು ಮಾತಾಡ್ಲಿಕ್ಕೆ ಅವರಿಗೆ ಕೊಡ್ಬೇಕು. ಅಂದ್ರೆ ಸಣ್ಣ ಒಂದು ಚರ್ಚೆ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಪ್ರಬಂಧ ಬರೆಯುವ ಆಗಿರ್ಬೋದು, ಆ ಪ್ರಬಂಧವನ್ನ ಬರೆದು ಹೇಳುವುದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಿಷಯ, ಈಗ ಒಂದು ಕಾಡು ಪ್ರಾಣಿಗಳು ಇದ್ರ ಬಗ್ಗೆ ಮಾತಾಡಿ ಅಂತೇಳಿ ಅವ್ರಿಗೆ ಗೊತ್ತಿರುವಷ್ಟು ಮಾತಾಡ್ತಾರೆ. ಯಾವುದೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ June 5 ವಿಶ್ವ ಪರಿಸರ ದಿನವನ್ನ ತೆಗೆದುಕೊಂಡ್ರೆ ಪರಿಸರದ ಬಗ್ಗೆ ಮಾತಾಡ್ಲಿಕ್ಕೆ ಮಕ್ಕಳಿಗೆ ಕೊಡೋದಾಗಿರ್ಬೋದು. ಆಮೇಲೆ ಕಾಡು ಪ್ರಾಣಿಗಳ ಬಗ್ಗೆ, ಆಮೇಲೆ ಸಸ್ಯಗಳ ಬಗ್ಗೆ ಆಗಿರ್ಬೋದು, ಇನ್ನಿಷ್ಟು ಆಹಾರಗಳ ಬಗ್ಗೆ, ಇವೆಲ್ಲವುಗಳಿಗೆ ಏನಾದ್ರೂ ಒಂದು ಚಿಕ್ಕ ವಿಷಯ ಕೊಟ್ಟು ಮಕ್ಕಳಿಗೆ ಸ್ವಯಂ ಅಭಿವ್ಯಕ್ತಿ ಅಂದ್ರೆ ತಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಬೇಕು. ಚರ್ಚೆಗಳು, ಪ್ರಬಂಧ ಸ್ಪರ್ಧೆಗಳು, ಭಾಷಣಗಳು, ವಿಚಾರಗೋಷ್ಠಿಗಳು, ಇನ್ನು 7, 8ನೇ ತರಗತಿ ಮಕ್ಕಳಿಗೆ ಅದರ ಚರ್ಚಾ ಕೂಟಗಳು, ಇವೆಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡು ಶಿಕ್ಷಕ ಮತ್ತು ಶಿಕ್ಷಕನಾದವನು ತಿಳ್ಕೊಂಡ್ಬಿಟ್ರೆ ಮಕ್ಕಳ ಒಂದು ಕಲಿಕೆಗೆ, ಸ್ವ ಅಭಿವ್ಯಕ್ತಿಗೆ ಹೆಚ್ಚು ನಾವು ಪ್ರಾಶಸ್ತ್ಯವನ್ನ ಕೊಡಬಹುದು. ನೆಕ್ಸ್ಟ್ ಮುಖ್ಯವಾಗಿ ಎಲ್ಲದಕ್ಕಿಂತಂದ್ರೆ ಪ್ರೀತಿ ವಿಶ್ವಾಸ. ಇದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಮಕ್ಕಳು ಕುಟುಂಬದಿಂದ ಶಾಲೆಗೆ ಬಂದಿರ್ತಾರೆ. ಪ್ರತಿಯೊಂದು ಮಕ್ಕಳನ್ನು ಕೂಡ ಸಮಾನವಾಗಿ ಕಾಣುವುದಾಗಿರ್ಬೋದು. ಯಾವ ಮಕ್ಕಳಿಗೆ ಭೇದ ಭಾವ ತೋರದೆ ವೈಯಕ್ತಿಕ ಭಿನ್ನತೆಗಳು ಹೊಂದಿರುವಂತ ಮಕ್ಕಳು ಇರ್ತಾರೆ. ಕಲಿಕಾ ನ್ಯೂನ್ಯತೆ ಮಗು, ಆಮೇಲೆ ಇನ್ನೊಂದು ಹಿಂದುಳಿದ ಮಗು, ಇನ್ನೊಬ್ಬ ಪ್ರತಿಭಾವಂತ, ಸೃಜನಶೀಲ, ಮಂದ ಕಲಿಕೆ, ಇವೆಲ್ಲವನ್ನು ಒಳಗೊಂಡಂತಹ ಮಕ್ಕಳು ಇರುವುದರಿಂದ ಎಲ್ಲ ಮಕ್ಕಳನ್ನು ಕೂಡ ಒಂದೇ ಸಮನಾಗಿ ಪ್ರೀತಿ ವಿಶ್ವಾಸದಿಂದ ಕಾಣಿ ಅವ ವೈಯಕ್ತಿಕ ದೋಷಗಳನ್ನ ಕಂಡುಹಿಡಿದು ನಮ್ಮ ಒಂದು ಕೈಲಾದಷ್ಟು ಶಿಕ್ಷಣ ಮತ್ತು ಶಿಕ್ಷಕನಾದವನು ಪರಿಹರಿಸುವುದರತ್ತ ಗಮನ ಕೊಡಬೇಕು. ಮುಖ್ಯವಾಗಿ ಎಲ್ಲ ಮಕ್ಕಳನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೇ ಆದ್ರೆ ಈ ಒಂದು ಹಂತದಲ್ಲಿ ಮಕ್ಕಳ ಒಂದು ದೈಹಿಕ, ಬೌದ್ಧಿಕ ಎಲ್ಲಾ ವಿಕಾಸಗಳು ಸರಾಗವಾಗಿ ನಡೆಯುತ್ತವೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ಉತ್ತರ ಬಾಲ್ಯ ಅಥವಾ ಪೂರ್ವ ತಾರುಣ್ಯದ ಕುರಿತಾಗಿ ಚರ್ಚೆ ಆಗಿತ್ತು, ಡಿಸ್ಕಷನ್. ನನಗೆ ಗೊತ್ತಿರುವಂತಹ ಮಾಹಿತಿಯನ್ನ ಶೇರ್ ಮಾಡಿದ್ದೀನಿ. ಈಗ ಏನೇನ್ ಹೇಳಿದ್ದೀನಿ, ಬೌದ್ಧಿಕ, ಸಮಯಗಾತ್ಮಕ, ಅವೆಲ್ಲ ಪಾಯಿಂಟ್ಸ್ ಗಳನ್ನ ನೀವು ಪಾಯಿಂಟ್ ಮಾಡ್ಕೊಳ್ಬಿಡಿ. ಇದೇ ರೀತಿಯಾಗಿ ಅಪ್ಲೈಡ್ ಕೇಳ್ಬೋದು. ಶಿಕ್ಷಕ ಮತ್ತು ಶಿಕ್ಷಕನಾದವನು ಏನ್ ಮಾಡ್ಬೋದು ಅಂತ ಕೇಳ್ಬೋದು. ಇದರಲ್ಲಿ ಗುಂಪು ಚಟುವಟಿಕೆ, ಇದನ್ನ ಹೊರತಾಗಿ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಇದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಉತ್ತರ ಬಾಲ್ಯದ ಬಗ್ಗೆ ಕ್ಲಾಸ್. ಈ ಎಲ್ಲ ಒಂದು ಇನ್ಫಾರ್ಮೇಶನ್ TET ಆಗಿರ್ಬೋದು, PSTR, GPSTR ಏನ್ ಶಿಕ್ಷಕರ ನೇಮಕಾತಿಗೆ ಸಂಬಂಧ ಪರೀಕ್ಷೆಗಳಲ್ಲಿ ಕಾಮನ್ ಆಗಿರುವಂತಹ ವಿಷಯ. ಈ ವಿಷಯದಲ್ಲೂ 25 ಇದಾವೆ ಇದಕ್ಕೆ. ಆಮೇಲೆ TET-ಗೆ 30 ಮಾರ್ಕ್ಸ್ ಇದೆ. ನೀವು ಕರೆಕ್ಟ್ ಆಗಿ ತಗೊಂಡ್ರೆ 30 ಕೂಡ ಮಾರ್ಕ್ಸ್ ಬರ್ಬೋದು. ಈ ಒಂದು ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.